ಇಲ್ಲಿ ಬೇಬಿ ಎಲ್ಲ ರೆಡಿ ತಂತು ಬನ್ನಿ ಮಾಮಿ ಬೇಬಿ ನಿಂತ್ಕೊ ನೀನೇ ವಿಡಿಯೋ ಇಟ್ಕೋಬೇಕು. ಯಾವ ಕಡೆ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿ ಇಟ್ಕೊ. ಪಾಪುನ ಈ ಕಡೆ ಇಟ್ಕೊಂಡು ನೀನು ರೈಟ್ ಹ್ಯಾಂಡಲ್ಲಿ ಕ್ಯಾಮ್ರಾ ಇಟ್ಕೊಂಡ್ರೆ ನೋಡು. ನೀನೇ ಹಿಡ್ಕೋ. ನಿಮ್ಗೆ ಅಮ್ಮ ಕೊಡ್ಲಾ? ಬೇಡ ಬೇಡ ಓಕೆ ಪಾಪುನ ಕೊಡು. ಇಲ್ಲ ಬೇಡ ಇಟ್ಕೊ ನೀನೆ. ಅಮ್ಮ ಹಿಡ್ಕೊ. ಬೇಡ ಬೇಡ ನಾನೇ ಹಿಡ್ಕೊಂಡು ತಿನ್ಬೇಕಂದ್ರೆ. ಓಕೆ ಇದು ಬನ್ನಿ ಇಲ್ಲಿ ಬನ್ನಿ ಸಂತ ಇಲ್ಲಿ ಇಲ್ಲಿ ಚೆನ್ನಾಗಿ ಕಾಣುತ್ತೆ. ಈ ಕಡೆ ಬರ ಎಲ್ಲ ಚೆನ್ನಾಗಿ ಕಾಣ್ಬೇಕಲ್ಲ. ಅಲ್ಲಿ ಹೋಗಿ ನೀವು ಇಲ್ಲಿ ನಿಂತ್ಕೊಳ್ಳೋದಲ್ಲ, ಅಲ್ಲಿ ಹೋಗ್ಬೇಕು. ಏನ್ ನೈಟ್ ಇಲ್ಲಿ ನೆಂಟಿನಿಂದ ಸೊಸೆ ಮುಚ್ಚಿಡ್ಕೊತಿದ್ಯಾ? ಐ ಥಿಂಕ್ ಏನು ಅಂತಂದ್ರೆ ಇಬ್ರು ಮಿಸ್ ಆಗಿದ್ದಾರೆ. ಒಂದು ನಮ್ಮ ಮಾವ ಕ್ಯಾಮ್ರಾ ಏನೋ ಸ್ವಲ್ಪ ಇದಾಯ್ತಲ್ಲ, ಇದು ಲಾಕ್ ಮಾಡು. ಅದೇ ನಂಗೆ ಓಕೆನಾ. ಒಂದು ಅವ್ರಿಗೆ ಸಂಜೆ ಹೇಳ್ತೀಯಾ? ಅದೇ ಒಂದು ನಮ್ಮ ಮಾವ ಮತ್ತೆ ಇನ್ನೊಂದು ಇವ್ರ ಹಸ್ಬೆಂಡ್ ಬಾಮ ಇದ್ದಾರೆ ಇಬ್ರು. ಯಾಕೆಂದ್ರೆ ಸಂಜೆ ಹೊತ್ತಾದ್ರೆ ಇವರಿಬ್ರು ಸಿಗಲ್ಲ. ಸೊ ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ. ಬಟ್ ಏನು ಅಂತಂದ್ರೆ ಬೆಳಗ್ಗೆಯಿಂದಲೂ ಹೆವಿ ಸತಾಯಿಸ್ಕೊಂಡು ಬಂದಿದ್ದೆ ನಾನು. ಬಟ್ ಒಬ್ರೊಬ್ರು ಒಂದೊಂದು ತರ ಹೇಳಿದ್ದಾರೆ. ಆದ್ರೂ ಸುಮ್ಮನೆ ನಾನು ಅವ್ರಿಗೆ ವಿಷಯ ಹೇಳಕ್ಕಿಂತ ಮುಂಚೆ ಅವ್ರ ಗೆಸ್ಸಿಂಗ್ ಒಂದ್ಸಲ ಕೇಳೋಣ. ಮಾಮಿ ನಿಮ್ಗೆ ಏನ್ ಅನ್ಸುತ್ತೆ? ಏನ್ ಹೇಳ್ಬೋದು ನಾನು? ನನಗಷ್ಟೇ ಎಲ್ಲರೂ ಇಬ್ರಿಗೂ ಫಾರಿನ್ ಟ್ರಿಪ್ ಏನಾದ್ರು ಸಿಕ್ಕೈತಾ ಅವಕಾಶ? ಓಕೆ ಇವರು ಫಾರಿನ್ ಟ್ರಿಪ್ ಅಂತ ಹೇಳ್ತಿದ್ದಾರೆ. ಓಕೆನಾ ಪಾವನಿ? ನಂಗೇನಾದ್ರು ಆಪರ್ಚುನಿಟಿ ಸಿಕ್ತಿರುತ್ತೆ ಅಂತ. ಯಾವ್ದ್ರಲ್ಲಿ ಬಿಗ್ ಬಾಸ್ ಅಥವಾ ಸೀರಿಯಲ್ಸ್. ಓಕೆ ಆ ಥರ. ಓಕೆ ನೆಕ್ಸ್ಟ್ ಅದೇ ಇರ್ಬೋದಿಲ್ಲ. ನಾನು ಏನು ಗೆಸ್ಸೇ ಮಾಡಕ್ ಹೋಯ್ತಾ ಇಲ್ಲ. ಆಯ್ತು ಸರಿ ಬಿಡಿ. ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಥರ ನಿಮ್ದು. ಹೇಳಿ ನೀವೇ ಹಿಂಗೆ ಕಿವಿ ಇಟ್ಕೊಂಡು. ಸಿಕ್ಕಿದೆ ಅಂತ ಅಷ್ಟೇ. ಎರಡು ಹೇಳಿ. ಒಂದು ಹಾಂ ಜೀ ಕನ್ನಡದಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ. ಇಲ್ಲಾಂದ್ರೆ ಎಲ್ಲ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ಏನು? ಎಲ್ಲೋ ಹೋದ್ರಿ ಇವರು ಭಯಾನಕ ತುಂಬಾ ದೂರ ಹೋದ್ರು. ಆಯ್ತು ಹೇಳಿ ನೀವು ಹೇಳಿ. ಫಸ್ಟ್ ಜೀ ಕನ್ನಡ ಪ್ರೋಗ್ರಾಮ್ ಹೊಸದಾಗ್ತದೆ ಅದೊಂದು. ಓಕೆ ಇನ್ನೊಂದು ಬಿಗ್ ಬಾಸ್. ಓಕೆ ಅಷ್ಟೇ ನೀವು ಎರಡು ಹೇಳಿ ಸಾಕು. ಇನ್ನೊಂದೈತೆ ಅದು ಮಿಸ್ ಬೇಡ. ಆಯ್ತು ಓಕೆ ಹಿಂದೆ ಹೋಗಿ. ಲಾಸ್ಟಿಗೆ ಹೇಳೋದು ಅದೇ ನಾನು ಹೇಳೋದು. ಓಕೆ ಆಕ್ಚುಲಿ ನೀವು ಹೇಳಿದ್ದು ನಿಜಾನೇ. ನೀವು ಇಷ್ಟು ಜನ ಒಂದೊಂದು ಹೇಳಿದಿರಲ್ಲ, ಅದ್ರಲ್ಲಿ ಒಂದಂತೂ ನಿಜಾನೇ. ಸೊ ನಾನು ಬಿಗ್ ಬಾಸ್ ಸೆಲೆಕ್ಟ್ ಯಾಕಂದ್ರೆ ಒಬ್ರೊಬ್ರು ಡೌಟ್ ಅಲ್ಲಿ ಇತ್ತು. ನಾನು ಆಡಿಷನ್ಗೆ ಏನು ಕೊಟ್ಟಿದ್ದಲ್ಲ, ಆಡಿಷನ್ ಕೊಟ್ಟಿದ್ದ ವಿಡಿಯೋ ನಾನು ಹೇಳ್ದೆ ಹೋಗಿ ಸೌಂಡ್ ಕಡೆ ಟಿವಿಲಿ ಯಾಕೆ ಬರುತ್ತೆ ಆಡಿಷನ್ ಕೊಟ್ಟಿದ್ದ ವಿಡಿಯೋ. ನಾಡಿ ನಾಡಿ ಇಬ್ರು ನಾಡಿ. ಆಡಿಷನ್ ನಾನು ಆಡಿಷನ್ ಏನು ಕೊಟ್ಟಿದ್ದೆ, ಆಡಿಷನ್ ಕೊಟ್ಟಿದ್ದ ವಿಡಿಯೋ ಅದು. ದಿನ ನೋಡುವ ಇನ್ನೊಂದು ಮೇನ್ ಇವಾಗ ಏನು ಗೊತ್ತಾ, ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಹೇಳೋದು, ಯಾವುದೇ ಕಾರಣಕ್ಕೆ ಈ ವಿಷಯ ಯಾರಿಗೂ ಹೇಳಂಗಿಲ್ಲ ಅಂತ. ಪ್ರೋಟೋಕಾಲ್ ಇದು. ಓಕೆನಾ, ಇದು ಪ್ರೋಟೋಕಾಲ್. ಇದು ಯಾರೊಬ್ಬರಿಗೂ ಈ ವಿಷಯ ಹೇಳಂಗೇ ಇಲ್ಲ. ಹೇಳಿದ್ರೆ ನನಗೆ ಪ್ರಾಬ್ಲಮ್ಮು. ಯಾರಿಗೂ ಹೇಳಂಗಿಲ್ಲ. ಯಾಕೆಂದರೆ ನಾನು ಆ ಜಾಗ ಈ ವಿಡಿಯೋ ಏನು ಗೊತ್ತಾ, ಅವಳು ನೋಡಿ ಇವರೆಲ್ಲ ಗಾಬರಿ ಆಡಿದ್ದು ನೋಡಿ ಹೆಂಗೆ ಹೇಳ್ತಾಳೆ. ಬಟ್ ನಮ್ಮ ಕ್ಯೂಟಿ ಏನು ಗೊತ್ತಿಲ್ಲಪ್ಪ. ಏನು ಇಲ್ಲಿ ಕೇಳಿಸ್ಕೊಳ್ಳಿ, ಇಲ್ಲಿ ಎಲ್ಲ ಬನ್ನಿ ಇಲ್ಲಿ ಹೇಳ್ತೀನಿ. ಏನು ಅಂತಂದರೆ ಸಖತ್ತು ಅದು ಆಡಿಷನ್ ಇದು ವಿಡಿಯೋ, ಅದು ಆಡಿಷನ್ ವಿಡಿಯೋ ಅಂತ ಕೇಳಿಸ್ಕೊಂತೀನಿ. ಅದು ಇನ್ನೊಂದೇನು ಅಂತಂದರೆ ಈ ವಿಡಿಯೋ ಎಲ್ಲ ಏನಿಗೆ ಗೊತ್ತಾ ಮಾಡ್ತೀರ, ನಾನು ಯಾವಾಗ ಒಳಗೆ ಎಂಟ್ರಿ ಆಗ್ತೀನಲ್ಲ ಅವಾಗಿಂದ ಇವಳು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾಳೆ ನನ್ನ ಬೇಬಿ. ಸೊ ಈಗ ಆಡಿಷನ್ ಡೈರೆಕ್ಟಾಗೇನೆ ಹೋಗ್ತಾ ಇರೋದು. ಆಮೇಲೆ ಇಲ್ಲ ಅಂದಿದ್ರೆ ವಿಡಿಯೋ ಮಾಡ್ತಿದ್ನ ನಾನು. ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಾ ಅಲ್ಲಿ. ಮತ್ತು ಇವಾಗ ಇನ್ನೊಂದೇನು ಅಂತಂದರೆ, ಓಕೆ ಇವಾಗ ತಾಳಿ, ಇವಾಗ ಪ್ರತಿ ಒಬ್ಬರಿಗೂ
ಓಕೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೇಳ್ತೀನಿ ಅಂದರೆ ಏನು ಕ್ವಶನು ಅಂತಂದರೆ ನಾನು ನೋಡಿ, ಬೇಡಿಕೆ ಇಡಕ್ಕೆ ಸ್ಟಾರ್ಟ್ ಮಾಡೋನೆ. ಸ್ವಂತ ಫೇವ್ರೇಟ್ ಆಕ್ಟ್ರಾ? ಹೌದಾ? ಇಲ್ಲಿ ಇವಾಗೇನು ಅಂದರೆ ಈಗ ಒಬ್ರೊಬ್ರನ್ನೇ ಕೇಳ್ತೀನಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಬೇಕು, ನಿಮಗೆ ಎಷ್ಟು ಖುಷಿ ಆಯಿತು ನಾನು ಸೆಲೆಕ್ಟ್ ಆಗಿದ್ದಿದ್ದು ಅಂತ ತಲೆಯಲ್ಲಿ ಬೇಗ ಪಟ್ ಅಂತ ಇದು ಮಾಡ್ಕೊಳ್ಳಿ. ಕೇಳ್ತೀನಿ ಈಗ ಪಟಾಪಟ್ ಅಂತ. ಓಕೆ ಡೈರೆಕ್ಟಾಗಿ ಓಕೆ. ಈಗ ಯಾರು ರೆಡಿ ಇದ್ದೀರಾ? ಪಾವನಿ ರೆಡಿನಾ? ಓಕೆ ಇವಾಗ ಪಾವನಿಂಗ್ ಕೇಳ್ತೀನಿ ಫಸ್ಟ್. ಬಾಯಿ ಕಡೆ ಪಾವನಿ. ಯಾರು? ನಿಮ್ಮ ಮಾವ ಎಲ್ಲರಿಗೂ ಚಾನ್ಸ್ ಸಿಗುತ್ತೆ, ನಮ್ಮ ಇವ್ರಿಗೊಂದು ಚಾನ್ಸ್ ಕೊಡ್ಬೋದಿತ್ತು. ಎಂತೆಂತರ ಹೋಯ್ತವ್ರೆ ಮೂವಿಂಗ್ ಅದೆಲ್ಲ ರೆಕಮೆಂಡ್ ಮೇಲೆ ಹೋಯ್ತಾರೆ, ಇವ್ನಿಗೆ ಎಲ್ಲಿ ಸಿಗುತ್ತೆ? ಓಕೆ ಓಕೆ ಪಾವನಿ, ಈಗ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀನಿ. ಸೊ ನಾನು ಬಿಗ್ ಬಾಸ್ ಮನೇಲಿ ಹೇಗಿರಬೇಕು ಫಸ್ಟ್ ನಿಂಗೆ ಕೇಳಿದಾಗ ಹೆಂಗ ಅನಿಸ್ತು? ಸಖತ್ ಖುಷಿ ಆಯ್ತು. ನಾನು ಗೆಸ್ ಮಾಡಿದೆ ಫಸ್ಟ್, ನಾನು ಗೆಸ್ ಮಾಡಿದ್ದು ನನಗೆ ಗೊತ್ತಾಯ್ತು. ಆಮೇಲೆ ಏನಿಲ್ಲ, ನೀವು ಹೆಂಗಿರ್ಬೇಕಂದ್ರೆ ಹೋಗಿ ಎಲ್ಲರ ಹತ್ರ ಜೋಬಿಯೆಲ್ಲ ಮಾತಾಡ್ಕೊಂಡು ಜೆಲ್ ಆಗ್ಬೇಕು ಎಲ್ಲರ ಹತ್ರ ಫಸ್ಟ್. ಓಕೆನಾ? ನಿಮ್ ತರನ ನೀವು ಬಿಟ್ಕೊಡ್ಬೇಡಿ, ಎಲ್ಲೂ ಬಿಟ್ಕೊಡ್ಬೇಡಿ. ನಿಮ್ ಪಾಡಿಗೆ ನೀವು ನಿಮ್ಗೆ ನಿಮ್ ಮನಸಾಕ್ಷಿ ಹೆಂಗ್ ಒಪ್ಪುತ್ತೆ ಹಂಗ ಆಟ ಆಡಿ. ಮತ್ತೆ ಎಲ್ಲಾ ಗೇಮ್ಸ್ ಅಷ್ಟೇ ನೀವು 100% ಕೊಡ್ಬೇಕು. ಮೇನ್ ಇಂಪಾರ್ಟೆಂಟ್. ಓಕೆ ಆಯ್ತು. ಓಕೆ ಆಮೇಲೆ ಇನ್ನೇನಾರು ಇದೆಯಾ? ಏನಿಲ್ಲ, ಎಲ್ಲ ಜೊತೆ ಫ್ರೆಂಡ್ಲಿ ಆಗಿ ಆರಾಮಾಗಿ ಆಟ ಆಡ್ಕೊಂಡು ಓಕೆ ಆರಾಮಾಗಿ ಬನ್ನಿ. ಓಕೆ ಎತ್ಕೊಂಡು ಬನ್ನಿ. ಆಯ್ತು. ಚಾಯ ಬನ್ನಿ. ಚಾಯನ್ ಕೇಳೋಣ ಇವ್ ಏನು ಹೇಳ್ತಾರೆ ಫಸ್ಟ್. ಗೆಸ್ ಮಾಡಿದ್ವಿ. ಹೌದು ಗೆಸ್ ಮಾಡಿದ್ಲಿ. ಫಸ್ಟ್ ಹೇಳಿದೆ ಇವಳು ಅನ್ಸತ್ತಲ್ವಾ? ಹೌದಾ? ಪಾವನಿ ಹೇಳಿದ್ ಫಸ್ಟ್. ಹೌದೌದು. ಓಕೆ ಹೇಳಿ. ಇವಾಗ ನಾನು ಬಿಗ್ ಬಾಸ್ ಮನೆ ಅಂದ್ರೆ ಈಗ ವಿಷಯ ಕೇಳಿದ ತಕ್ಷಣ ಹೆಂಗ ಅನಿಸ್ತು? ತುಂಬಾ ಖುಷಿ ಆಯ್ತು. ಬೆಳಗ್ಗೆ ಅನ್ಕೊಂಡಿದ್ದು ಅಂದ್ರೆ ಎಲ್ಲ ಗೆಸ್ಸಸ್ ಮಾಡಿದ್ವಿ ಫಸ್ಟ್, ಇದನ್ನ ಹೇಳಿದ್ವಿ, ಅದು ಬಿಟ್ಟಾಕಿದ್ವಿ. ನೋಡೋಣ ನೀನ್ ಹೇಳಿದ್ಮೇಲೆ ಕರೆಕ್ಟಾಗಿ ಕನ್ಫರ್ಮ್ ಮಾಡಿದ್ರಾಯ್ತು. ಅಲ್ಲಿವರೆಗೂ ಗೆಸ್ ಮಾಡಿ. ಓಕೆ ಇವಾಗ ನಾನು ಬಿಗ್ ಬಾಸ್ ಮನೇಲಿ ಹೇಗಿರ್ಬೇಕು? ಫುಲ್ ಆಕ್ಟಿವ್ ಆಗಿರೋ, ಚಿಕ್ಕಿರೋ ಚಾನ್ಸ್ ಮಿಸ್ಯೂಸ್ ಮಾಡ್ಕೋಬೇಡ. ಫುಲ್ ಯಾವಾಗ್ಲೂ ಆಕ್ಟಿವ್ ಆಗಿರಲಿಲ್ಲ. ನನಗೆ ರೇಕ್ಸ್ ಬೇಕಾದ್ರೆ ಇರ್ತೀಯಲ್ಲ, ಆ ಮೂಡಲ್ಲೇ ಯಾವಾಗ್ಲೂ ಇವ್ರಿಗೆ ಈ ಮನೇಲಿ ಜಾಸ್ತಿ ರೇಕ್ಸೋದೆ ನಾನು ಇವ್ರಿಗೆ. ಆತರ ಯಾವಾಗ್ಲೂ ಆಕ್ಟಿವ್ ಆಗಿರಿ, ಎಲ್ಲಾ ಗೇಮ್ಸ್ಗೂ ಚೆನ್ನಾಗ್ ಆಡೋ. ನಾವ್ ಇನ್ಮೇಲೆ ಮಿಸ್ ಮಾಡ್ದಲೆ ನೋಡಿ ಡೈಲಿ ನಿನಗೆ ವೋಟ್ ಮಾಡ್ತಾನೆ ಇರ್ತೀವಿ. ಓಕೆ ವೋಟ್ ಹಾಕಕ್ಕೆ ರೆಡಿ ಇರಿ. ಸಂತು ಬನ್ನಿ. ಪರವಾಗಿಲ್ಲ, ಅಟ್ಲೀಸ್ಟ್ ಆಲ್ ದಿ ಬೆಸ್ಟ್ ಅಂತ ಆದ್ರೂ ಹೇಳಿ. ಇವ್ರು ಒಳ್ಳೆ ಕಾಣಿಸ್ಕೊಂತಿದ್ದೀರಾ. ಓಕೆ ನೆಕ್ಸ್ಟ್ ಹೇಳಿ. ಫಸ್ಟ್ ವಿಷಯ ಕೇಳಿದ ತಕ್ಷಣ ಹೆಂಗ ಅನಿಸ್ತು? ಭಾರಿ ಖುಷಿ ಆಯ್ತು. ಬೆಳಗ್ಗೆಯಿಂದ ವಿಷಯ ಗೆಸ್ ಮಾಡ್ತಾ ಇದ್ದೆ. ಓಕೆ ಮಧ್ಯಕ್ಕೆ ಬರ್ಬೇಡ. ಆಯ್ತು ಹೇಳಿ. ಬೆಳಗ್ಗೆಯಿಂದ ಗೆಸ್ ಮಾಡ್ತಾ ಇದ್ದೆ. ಓಕೆ ಖುಷಿ ಆಯ್ತು. ಚೆನ್ನಾಗಿ ಆಡಿ. ಓಕೆ ಆಮೇಲೆ ಓಟ್ ಎಲ್ಲ ಡೈಲಿ ಮೂರು ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಎಲ್ಲರ ತನೂ ಓಟ್ ಹಾಕಿಸ್ತೀನಿ. ಓಕೆ ಅಲ್ಲಿ ಒಬ್ರು ಸಿಂಗಲ್ ಆಗು ಆಡ್ಬೇಕು, ಜೊತೆಲೂ ಸೇರ್ ಆಡ್ಬೇಕು ಅಷ್ಟೇ. ಅಷ್ಟೇ ಥ್ಯಾಂಕ್ ಯು. ಏನು ಹೇಳ್ತಾರೆ? ಬೇಡಿಕೆ ಇದೆ, ಏನು? ಇದು ಈಡೇರಿಸ್ಬೇಕು ನೀವು. ಆಯ್ತಾ? ನೀವು ಇದಕ್ಕೆ ಹೋಗ್ತಿರಲ್ವಾ ಸ್ಟೇಜ್ ಹತ್ರ, ಓಪನಿಂಗ್ ಅದು ನನಗೆ ಗೊತ್ತಿಲ್ಲ, ಸತ್ಯವಾಗ್ಲೂ ಗೊತ್ತಿಲ್ಲ. ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇನ್ನ ಹೇಳಿಲ್ಲ ನನಗೆ. ಒಂದ್ಸತಿ ಹಾಯ್ ಸರ್ ಅಂತ ಹೇಳ್ಬಿಟ್ಟು ಒಂದು ಹಗ್ ಮಾಡ್ಬಿಟ್ಟು ಬರ್ತೀನಿ ನಾನು. ನಂಗೆ ಇಷ್ಟ ಸರ್. ಓಕೆ ನೋಡೋಣ, ಇದೊಂದು ಬೇಡಿಕೆ ಟ್ರೈ ಮಾಡ್ತೀನಿ ನಾನು. ನಮ್ಮನೆಗೆ ಹೇಳ್ಬೋದಾ? ನಮ್ಮ ಅಪ್ಪ ಅಮ್ಮವರಿಗೆ ತಾಳಿ ಅದ, ಆಮೇಲೆ ನೋಡೋಣ, ಡಿಸ್ಕಸ್ ಮಾಡೋಣ. ಪವನ ಬಾರೋ, ನನ್ನ ಬಾಮ ಇದ. ಹೇಳಪ್ಪ ವಿಷಯ ಕೇಳಿದ ತಕ್ಷಣ ಹೆಂಗ ಅನ್ನಿಸ್ತು? ಆಕ್ಚುಲಿ ಟ್ಯಾಟೂ ತರಿಸಿ ಆಕ್ಚುಲಿ ನನ್ನ ಫಸ್ಟ್ ಅಭಿಮಾನಿ ಇವನೇ. ಫೈನಲಿ ದೊಡ್ಡ ಸ್ಕ್ರೀನ್ ಮೇಲೆ ಬಂದಿದೀಯಾ? ಇಲ್ಲಿ ಸಾಮ್ರಾಟ್ ತುಂಬಾ ದೊಡ್ಡ ಸ್ಕ್ರೀನ್. ಹಿಂಗ್ ತೋರ್ಸು. ಹೆಂಗ್ ನೋಡು, ಸಾಮ್ರಾಟ್. ಹೌದು. ಅಲ್ಲಿ ಹೆಂಗಿರ್ಬೇಕು ಹೇಳು? ಅಲ್ಲಿ ಸುದೀಪ್ ಸರ್ ಮೂವಿಲಿ ಇರಂಗೆ ರಾಮನ್ ತರ ಇದ್ರು, ರಾವಣನ್ ತರ 10 ಆಲೋಚನೆ ಇರ್ಬೇಕು ಬಿಗ್ ಬಾಸ್ ಮನೇಲಿ. ಒಂದೇ ತರ ಮೈಂಡ್ಸೆಟ್ ಇಟ್ಕೊಂಡ್ರೆ ಆಗಲ್ಲ. ಓಕೆ ಹಾಗಾಗಿ ಬಿಗ್ ಬಾಸ್ ಮನೇಲಿ ಇರ್ಬೇಕು ಅಂದ್ರೆ ತಾಳ್ಮೆನ ಇರಬೇಕು, ಕೋಪನ ಇರಬೇಕು, ಎಂಟರ್ಟೈನ್ಮೆಂಟ್ ಮಾಡಬೇಕು, ಜೊತೆಗೆ ಕಾಲು ಎಳಿಬೇಕು. ಪ್ರತಿಯೊಂದು ಇದ್ರೇನೆ ಬಿಗ್ ಬಾಸ್. ತುಂಬಾ ಚೆನ್ನಾಗಿ ಆಡಿ. ಹೆವಿ ನೋಡ್ತಾನೆ ಬಿಗ್ ಬಾಸ್, ಒಂದಿನ ಮಿಸ್ ಮಾಡದೆ ನೋಡ್ತಿದ್ದ. ಹೌದು, ತುಂಬಾ ಚೆನ್ನಾಗಿ ಆಡಿ. ತುಂಬಾ ಈ ಸಲ ಕಪ್ ನಮ್ದೇ. ನಂಗೆ ಈ ಸಲ ಕಪ್ ಸಾಮ್ರಾಡ್ತೆ ಆಗ್ಲಿ ಬಿಗ್ ಬಾಸ್, ವಿಜಯ ನಿಂದೆ ಆಗ್ಲಿ. ಒಂದೇ ಒಂದ್ಸರಿ ಸುದೀಪ್ ಸರ್ ಮೀಟ್ ಮಾಡ್ಸು ಸಾಕು. ಓಕೆ ಮಾಮಿ ಬನ್ನಿ. ಬನ್ನಿ ಪರವಾಗಿಲ್ಲ. ಪಾಪ ಇಲ್ಲಿ ಹಳೆದೆಲ್ಲ ಎಂತದ್ದು?
ಆಯ್ತು ಇಲ್ಲೇ ಕೂತ್ಕೊಂಡಿದ್ದೆ ಇಲ್ಲಿ ನೋಡಿ ನಾವು ನಮ್ಮ ಅತ್ತೆ ಆ್ಯಕ್ಚುಲಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ್ಯಕ್ಚುಲಿ ನನಗೆ ಒಂಥರ ಬೇಜಾರಾಗ್ತಿದೆ ಇಲ್ಲಿ. ಮಮ್ಮಿ ಹೇಳಿ ನಿಮಗೆ ಸೆಲೆಕ್ಟ್ ಆಗಿದ್ದ ವಿಷಯ ಕೇಳ್ತಾ ಹೆಂಗೆ ಸೆಲೆಕ್ಟ್ ಆಗಿದೆ ಒಂದು ದೊಡ್ಡ ಖುಷಿ ನಂಗೆ, ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸ್ತೈತೆ. ಆಯ್ತಾ ಸರಿ, ನಾನು ಅಲ್ಲೋಗಿ ಏನು ಮಾಡ್ಬೇಕು ಹೇಳಿ? ಅಲ್ಲಿ ಚೆನ್ನಾಗಿ ಆಡ್ಬೇಕು, ಚೆನ್ನಾಗಿ ಗೆಲ್ಬೇಕು. ನಿಜವಾಗ್ಲೂ ನಮ್ಮ ಕಡೆ ನಮ್ಮ ಇದ್ರಲ್ಲಿ ಹೋಯ್ತಿರೋದು ನನ್ಗೆ ತುಂಬಾ ಖುಷಿ. ನಂಗೆ ಕನ್ಸಲು ಕಂಡಿರ್ಲಿಲ್ಲ ನೀನ್ ಹಿಂಗ್ ಹೋಗ್ತೀಯ ಅಂತ. ನಾನು ಯಾವಾಗ್ಲೂ ಅನ್ಕೋತಿದ್ದೆ ನಾನು ಅಳಬೇಕು ಒಂದು ಚಾನ್ಸ್ ಸಿಗ್ಬೇಕು ಅಂತ. ಇವಾಗ ಸಿಕ್ಕಿರೋದು ನನಗೆ ತುಂಬಾನೇ ಖುಷಿ. ಮಗನೇ ಚೆನ್ನಾಗಿ ಗೆದ್ವಾ ಅಷ್ಟೇ, ಆಶೀರ್ವಾದ ಇರ್ಲಿ. ಓಕೆ, ಇನ್ನೊಂದ್ಸಲ ಇದು ಎಲ್ಲರೂ ಬನ್ನಿ ಒಂದ್ಸಲ ಆಲ್ ದಿ ಬೆಸ್ಟ್ ಅನ್ನೋ ಥರ ಒಂದು ತಗೊಂತೀನಿ. ಎಲ್ಲ ಇಲ್ವನ್ನಿ, ಎಲ್ಲ ನಿಂತ್ಕೊಳ್ಳಿ. ಇಲ್ಲ ಅದು ಸಪ್ರೇಟ್ ಅವ್ರ ಕಡೆ ಟೀಮಿಂದ ಬರ್ತಾರೆ. ಬೇಬಿ ಬಾ ನೀನೇ ವಿಡಿಯೋ ಮಾಡೋಕೆ, ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ, ಹೇಳ್ಬೇಕಲ್ಲ ಈಗ. ಇಲ್ಲ ಇವಾಗ 3, 2, 1 ಗೋ ಅಂತ ತಕ್ಷಣ ಆಲ್ ದಿ ಬೆಸ್ಟ್ ಸಾಮ್ರಾಟ್ ಅನ್ಬೇಕು. ಭವಿಷ್ಯ ಬರವಾ ಬಾ ಹಿಂಗ್ ಅನ್ಬೇಕಾ? ಯೋಶಿತ್ ಬರವಾ ಬಾ ಇಲ್ಲಿ ಬೇಗ ಬಾ ಬೇಗ ಬರ್ರಪ್ಪ ರಜಣಾಸ್ ಕಮಾನ್. ರಾಜು ಬಾರೋ ರಾಜು. ಬಾ ಹೆಂಗ್ ಅನ್ಬೇಕು? ಹಿಂಗ್ ಆಲ್ ದಿ ಬೆಸ್ಟ್ ಹಿಂಗೆ ಇರ್ಬೇಕು. ನಮ್ದು ಆಲ್ರೆಡಿ ಎಲ್ಲ ಐತೆ. ಬಾ ಭವಿಷ್ಯ ಬೇಡ ಇನ್ನೊಂದು ಹೆಂಗೆಲ್ಲ ಅಲ್ಲ ನೀನು ಈ ಕಡೆ ಇಟ್ಕೊಳ್ಳೆ, ರೈಟ್ ನೀನು ಬ್ಯಾಲೆನ್ಸ್ ಮಾಡ್ತೀಯಾ? ಹಿಡ್ಕತೀನಿ. ಓಕೆ ರೆಡಿ? ಓಕೆನಾ? ಓಕೆ ಇವಾಗ ನೋಡಿ ಪ್ರೈವೇಟ್ ಚಾನಲ್ ಮಾತ್ರ ಹಾಕೋದು. ಓಕೆ ರೆಡಿನಾ? ಓಕೆ ನಾನು 3, 2, 1 ಅಂದ ತಕ್ಷಣ ಆಲ್ ದಿ ಬೆಸ್ಟ್ ಸಾಮ್ರಾಟ್ ಅಂತ ಹೇಳ್ಬೇಕು. ಸಾಮ್ರಾಟ್ ಶೆಟ್ಟಿ. ಓಕೆ ರೆಡಿ? 3, 2, 1 ಗೋ. ಕೊನೆಗೂ ಜೋರಾಗಿ ಚಪ್ಪಾಳೆ ತಟ್ಟಿ. ಕೊನೆಗೂ ಫ್ರಾಂಕ್ ಸಕ್ಸಸ್ಫುಲ್ ಆಯ್ತು. ಫ್ರಾಂಕ್ ಇದು ಫ್ರಾಂಕ್ ಇದು ನಿಜವಾಗ್ಲೂ ನಿಜ ಅಲ್ಲ. ಇವರೆಲ್ಲ ಆಡೋದ್ ನೋಡಿ ನಂಗೆ ಬೇಜಾರಾಗ್ತಿತ್ತು, ಸೀರಿಯಸ್ಲಿ ಬೇಜಾರಾಗ್ತಿತ್ತು. ಫ್ರಾಂಕ್ ಇದೇ ಎಲ್ಲ ತೋರ್ಸು, ಫ್ರಾಂಕ್ ಆಗಿರೋ ಮುಖಗಳು ತೋರ್ಸು. ಸೀರಿಯಸ್ಲಿ ನಿಜ ನೋಡಿ ಹೆಂಗ ಅನ್ನಿಸ್ತಾ ಇತ್ತು ಅಂದ್ರೆ ನಂಗೂ ಬೇಜಾರಾಗೋಯ್ತದಾಗೆ. ನಿಜಾಗ್ಲೂ ಇವರೆಲ್ಲ ಆಡೋದು ನೋಡಿ ನಂಗೊಂಥರ ಒಳಗೇನೆ ಅಳು ಬರೋ ಥರ ಆಗ್ತಿತ್ತು. ಯಬ್ಬಾ ಎಷ್ಟು ನನ್ಕಿಂತ ಜಾಸ್ತಿ ಇವ್ರುಗಳೇ ಆಸೆ ಪಡ್ತಾ ಇರೋದು. ಅವ್ನಿಗೆ ಹೇಳು ಕರ್ಕೊಳಕ್ಕೆ ಹೇಳು. ಫೈನಲಿ ಅದೇ ನಾನು ಹೇಳಿದ್ದೆ ದೊಡ್ಡ ಮಟ್ಟದಲ್ಲಿ ಪ್ರ್ಯಾಂಕ್ ಮಾಡ್ತೀನಿ. ಪಾಪ ಪವನ ನಿದ್ದೆಗಳಲ್ಲಿ ಬೇರೆ ಡೈಲಾಗ್ ಎಲ್ಲ ಹೊಡೆದ. ಅದು ಬಿಟ್ಟಾಗಿ ಸ್ಟೇಜಿಗೆ ಯಾರೋ ಇಬ್ರು ಬರ್ತೀನಿ ಸಂತ ಬಂದು ಹೇಳ್ದ, ಛಾಯಾ ಅದ್ರಲ್ಲೇ ಏನಾದ್ರು ಮಾಡ್ತಿದ್ರೆ ಏನ್ ಮಾಡೋದು? ಛಾಯಾ ಆತರ ಎಲ್ಲ ಮಾಡಲ್ಲ ಹಂಗಂದ್ರೆ ಇಲ್ಲಿ ಕೂತ್ಕೊಂಡಿಬ್ರು. ನಿಜ ಮಾತಾಡ್ಬೇಕಾದ್ರೆ ಸಂಘದ ಪ್ರಾಣಿ ದೊಡ್ಡ ಮುಖ ಇದು. ಎರಡನೇ ಸಲ ಹೇಳಿದ್ರು ಸ್ಟಾರ್ಟ್ ಆದ ಶಿವ ಅಮ್ಮ ಒಳಗೆ ಸ್ಟಾರ್ಟ್ ಮಾಡ್ತದ. ಪಾಪ ಅವಳು ಹೊತ್ತು ಹೆಂಗಿತ್ತು ಪ್ರ್ಯಾಂಕ್ ಇದು? ನಂಗೂ ಬೇಜಾರಾಯ್ತು. ನಂಗೆ ಇವರೆಲ್ಲ ಆಡ್ತಿದ್ದಿದ್ ನೋಡಿ ನಂಗೆ ಒಳಗೆ ಅಳು. ನಂಗೆ ಅನ್ನಿಸ್ತಾಯ್ತು ನಾವು ಬಿಗ್ ಬಾಸ್ ಮನೆಯಿಂದ ವಿಡಿಯೋ ಮಾಡ್ಕೊಂಡು ನಮ್ಮ ಅತ್ತೆ ಚೆನ್ನಾಗಿ ರೆಡಿಯಾಗಿ ಬರ್ತಿದ್ದೆ ನಾನು. ಇವರಿಬ್ರು ಟಿವಿ ಅವ್ರ ಪ್ಲಾನ್ ಮಾಡ್ತಾರೆ.
ನಾನಂಗ ಫ್ರಾಂಕ್ ಸಕ್ಸಸ್ಫುಲ್ ಆಯ್ತು, ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಫುಲ್ ಆಯ್ತು. ಕಟ್. ನೀನು ಸೆಲೆಕ್ಟ್ ಆದ್ರೆ ಯಾರು ನಂಬಲ್ಲ ಇನ್ನ. ಒಂದ್ ನಿಮಿಷ ಇರಿ. ಇಷ್ಟ್ ಜನಕ್ಕೆ ಆಸೆ ಇದೆ ಅಲ್ವಾ? ಅದು ನಿಜ ಮಾಡಿದೆ ಈ ಸತಿ. ಅದೇ, ನಾನೇ ಆಡಿಷನ್ ಕೊಟ್ರದ್ ನಿಜ, ಅದೆಲ್ಲ ಸುಳ್ಳಲ್ಲ. ಆಡಿಷನ್ ಕೊಟ್ರದ್ ನೋಡಿದ್ರಲ್ಲ, ಅದೆಲ್ಲ ಕಳ್ಸಿ. ಅದೆಲ್ಲ ಆಡಿಷನ್ ಕೊಟ್ಟಿರೋದೆ. ಕೊಟ್ಟಿಲ್ಲ ಬಟ್ ಸೆಲೆಕ್ಟ್ ಆಗಿಲ್ಲ. ಬಟ್ ಫ್ಯಾಮಿಲಿ ಪ್ರ್ಯಾಂಕ್ ಮಾಡಕ್ಕೆ ಯಾವ್ದು ಇರ್ಲಿಲ್ಲ. ಅದಕ್ಕೆ ಇವನಿದನು ಎಲ್ರು ಬಿಗ್ ಬಾಸ್ ಅಂದ್ರೆ ಆಸೆ ಪಡ್ತಾರಲ್ಲ, ಯಾವಲಿಂದ ಛಾಯಾರೆಲ್ಲ ಹೇಳ್ತಿದ್ರಲ್ಲ. ಬೆಳಗ್ಗೆ ಮನೆಗೆ ಬಂದೆ ಅಲ್ಲ, ಆಕ್ಚುಲಿ ನೀವು ಎಲ್ರೂ ಕಾಣಿಸಿದ್ರಲ್ಲ, ನಂಗೊಂದು ಕುರಿಗಳ ತರ ಕಾಣಿಸಿದ್ರಿ. ಕುರಿ ಬಕ್ರ ಮಾಡ್ಬೇಕಲ್ಲ. ಸುಮ್ಮನೆ ಹಂಗಿರುವಾಗದು ಹಂಗಿದೊಂದು ಬಕ್ರ ಹಾಕಿದ್ ಬಂದೆ. ಇವನು ಮಲ್ಕೊಂಡಿದ್ದವನು ಎದ್ದು ಬಂದ್ ಬಕ್ರ ಅದ. ನಾನು ಹೇಳಿ ಎಲ್ಲಾದ್ರೂ ಸೇರ್ಸಿ ನಂಗೆ ಎಲ್ರು ಖುಷಿ ಪಟ್ಟಿದ್ ನೋಡು ಬೇಜಾರೈತೈತೆ ಮನ್ಸಲ್ಲಿ. ಪಾಪ ಅನ್ಸ್ತೈತೆ. ನಿಜವಾಗ್ಲೂ ಹೇಳ ಸೀರಿಯಸ್ ಆಗ ನಾನು ಸಂಗೀತ ಹೇಳ್ದೆ, ಅವ್ನಿಗೆ ಹೇಳ್ದೆ ಎಲ್ಲಾದ್ರೂ ಸೇರ್ಸಿ ಪ್ರ್ಯಾಂಕ್ ಮಾಡ್ತಾನೆ, ಎಲ್ಲಾದ್ರೂ ಸೇರ್ಸಿ ಪ್ರ್ಯಾಂಕ್ ಮಾಡ್ತಾನೆ ಅಂತ ಅಂದ್ರೆ ವಿಡಿಯೋ ಎಲ್ಲ ತೋರಿಸ್ತಿದ್ದಲ್ಲ, ಅದು ತಲೆಗೆ ಆಕ್ಚುಲಿ 50% ನೀವು ಕಂಡು ಹಿಡಿದಿದ್ರಿ. 50 ಅಲ್ಲ 60% ಅವ್ರ ತಲೆಯಲ್ಲಿ ಇತ್ತು ಪ್ರ್ಯಾಂಕು ಅಂತ. ಅದಕ್ಕೆ ಯಾವಾಗ ನೀವೆಲ್ಲ ಕೇಳಿ, ಯಾವಾಗ ನೀವು ಬಿಗ್ ಬಾಸ್ ಪ್ರ್ಯಾಂಕು ಅಂತ ಇದು ಮಾಡಿದ್ರು, ಅದಕ್ಕೆ ಅವನೇನ್ ಮಾಡ್ದ, ಡೈವರ್ಟ್ ಮಾಡೋಣ ಅಂತ ಪಾಸ್ಪೋರ್ಟು ಅದು ಇದು ಅಂತ ನಾಟಕ ಆಡ್ದ ಅವನು. ಅಲ್ಲಿ ತಲೆ ಓಡಿಸ್ಲಿ ಅಂತ ಅವನು. ಊಟ ಮಾಡ್ಬೇಕಾದ್ರೆ ಅವನಿಗೆ ಚಿಕ್ಕಪ್ಪ ಹೋಯ್ತಿಲ್ಲ ಅಂತನಾ. ಬರೀ ಸುಳ್ಳು ಹೇಳ್ತೀವಿ. ಎಲ್ಲಾರು ಜೋಶಲ್ಲಿದ್ರಲ್ಲ, ಓ ಸೆಲೆಕ್ಟ್ ಆಗೋದು ಕ್ಯಾಮ್ರಾ ಮುಂದೆ ಇಲ್ಲ. ಛಾಯ ಕೊನೆ ತನಕ ಇದ್ದು ಲಾಸ್ಟಿಗೆ ಪಲ್ಟಿ ಹೊಡ್ಕೊಂಡು ಕೊನೆ ತನಕ ಪ್ರ್ಯಾಂಕು ಎಲ್ಲರೂ ಇಡೀ ಫ್ಯಾಮಿಲಿ ಸೇರ್ಕೊಂಡು ಇವತ್ತು prank ಅದು ದೊಡ್ಡ ಮಟ್ಟದಲ್ಲಿ ಬರುತ್ತೆ. ದೊಡ್ಡ ಮಟ್ಟದಲ್ಲಿ ಪ್ರ್ಯಾಂಕ್ ಅದು ಸಾಮ್ರಾಜ್ಯತೆ ನನ್ನ ಮೇಲೆ ಅಪ್ರಾಣ ಆಗುತ್ತೆ. ನನ್ನ ಮೇಲೆ ಕೋಪನೇ ಮಾಡ್ಕೊಂಡವ್ರೆ. ನಿಜ ಹೇಳಿದ್ರು ನಂಬಲ್ಲ ಅಂತೆ. ಬಾ ಬೇಬಿ ಹೊರಗಡೆ ಮಾತಾಡೋಣ ಬಾ. ಅಲ್ಲಿ ಇಟ್ಕೊಳ್ಳಿ ಪಾಪನ. ಫ್ಲ್ಯಾಶ್ ಬ್ಯಾಕ್. ಫಸ್ಟು ಟೈಮು ದೊಡ್ಡ ಮಟ್ಟದಲ್ಲಿ ಫ್ಯಾಮಿಲಿ ಅವರಿಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಮಾಡಿದೀವಲ್ಲ ಫ್ಯಾಮಿಲಿ ಪ್ರ್ಯಾಂಕ್. ನಮ್ಮ ಅಪ್ಪ ಅಮ್ಮ ಇಬ್ಬರೇ. ಇದು ಕಂಪ್ಲೀಟ್ ದೊಡ್ಡ ಮಟ್ಟದಲ್ಲಿ ಪ್ರ್ಯಾಂಕ್ಗೆ. ಏನಪ್ಪ ವಿಷಯ ಅಂತಂದರೆ, ಬಿಗ್ ಬಾಸ್ಗೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅನ್ನೋದು ಪ್ರ್ಯಾಂಕು. ಆ್ಯಕ್ಚುಲಿ ನೋಡಿ ಮೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ಯಾಕೆಂದರೆ ಟೆರಸಿಗೆ ಬಂದಿದ್ದೀವಿ. ಕೆಳಗಡೆ ಹೋದರೆ ಕೆಳಗಡೆ ಕೇಳತ್ತೆ ಅಂತ ನಿಧಾನಕ್ಕೆ ಮಾತಾಡ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಬಿಗ್ ಬಾಸ್ ಅನ್ನೋದು ಏನಿಗೆ ಗೊತ್ತಾ ಸೆಲೆಕ್ಟ್ ಮಾಡ್ಕೊಂಡಿರೋದು. ಇದು ಆ್ಯಕ್ಚುಲಿ ಇವಾಗ ನಾವು ಅಟ್ ಪ್ರೆಸೆಂಟ್ ನನ್ನ ಬೇಬಿ ಅವ್ರ ಮನೇಲಿದ್ದೀವಿ, ಅಂದರೆ ನಮ್ಮ ಅತ್ತೆ ಮಾವನ ಮನೇಲಿದ್ದೀವಿ. ಪ್ರತಿಯೊಬ್ಬರು ತುಂಬಾ ಆಸೆ ಪಡ್ತಾರೆ, ಅಂದರೆ ನಾನು ಬಿಗ್ ಬಾಸಿಗೆ ಹೋಗಲಿ ಅಂತ. ಇವನಿಗೆ ಆಡಿಷನ್ ಕೊಡು ಅಂತಲೂ ಹೇಳ್ತಿದ್ರು ಅವರು. ಆಡಿಷನ್ ಕೊಡು, ಯಾರ ಮಾತು ಕೇಳ್ಬೇಡ, ಸುಮ್ಮನೆ ಕೊಡು ನಿನಗೇನು ಅಂತನೂ ಪಾಪ ಅವರೆಲ್ಲ ಹೇಳ್ತಿದ್ರು. ಪ್ರತಿ ಸೀಸನ್ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ನನ್ನ ಫ್ಯಾಮಿಲಿ ಆಗಿರೋದು, ಇವಳ ಫ್ಯಾಮಿಲಿ ಆಗಿರೋದು, ಪ್ರತಿಯೊಬ್ಬರು ಬೇಜಾರಂತೂ ಮಾಡ್ಕೊಳ್ತಿರು. ಯಾರು ಖುಷಿಯಿಂದ ನೋಡ್ತಾ ಇರಲಿಲ್ಲ. ಯಾಕೆಂದರೆ ಸುಮಾರು ಸಲ ಯಾರ್ಯಾರೋ ಹೋದಾಗೆಲ್ಲ ಹೇಳಿದ್ದಾರೆ, ಅಯ್ಯೋ ನೀನು ಹೋಗ್ಬೋದಿತ್ತಲ್ಲ, ಅಯ್ಯೋ ನಿನ್ನ ಸೆಲೆಕ್ಟ್ ಮಾಡ್ಬೋದಿತ್ತು. ಯಾಕೆಂದರೆ ನೀವು ಅನ್ಕೋದು ನೀನೇನು ದೊಡ್ಡಿದ ಅಂತ ಅನ್ಕೋದು, ಬಟ್ ಪ್ರತಿಯೊಂದು ಫ್ಯಾಮಿಲಿಗೂ ನಾನು ಹೀರೋನೇ. ಇವಾಗ ಇವನ್ ಬೇರೆಯವರಾಗಿದ್ದು ಬೇರೆ ನಮ್ಮಲ್ಲಿದ್ರೆ ಅಯ್ಯೋ ನೀನು ಹೋಗ್ಬೋದಿತ್ತು ಅಂತ ಹೇಳಿ ಕಾಮನ್ ಅದು. ಯಾಕಂದ್ರೆ ಈಗ ನನ್ನ ಫ್ಯಾಮಿಲಿಗೆ ನಾನು ಹೀರೋನೇ. ಸೊ ಹಾಗಾಗಿ ಪ್ರತಿಯೊಬ್ಬರು ಆಸೆ ಪಡ್ತಿದ್ದಾರೆ. ನೆಕ್ಸ್ಟ್ ನನ್ನ ಕ್ಯೂಟಿನೂ ಆಸೆ ಪಡ್ತಾಳೆ. ಕ್ಯೂಟಿ ಇಲ್ಲಿ ನಡಿ ಪಾಪ. ನೆಕ್ಸ್ಟ್ ನಾನು ಕ್ಯೂಟಿನೂ ಆಸೆ ಪಡ್ತಾಳಲ್ಲ. ಹಲೋ ಕ್ಯೂಟಿ. ಓಕೆ. ಸೊ ಒಳಗೆ ಒಂಥರ ಭಯ ಆಗ್ತಿದೆ, ಯಾಕೆಂದರೆ ಇದು ಅವರ ಎಮೋಷನಲ್ಗೆ ಕನೆಕ್ಟ್ ಆಗುತ್ತೆ. ಯಾಕೆಂದರೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ಲ, ಇದು ಫಸ್ಟ್ ಟೈಮ್ ಅಲ್ಲ, ಎಲ್ರಿಗೂ ಎಮೋಷನ್ನೇ. ಹೌದು. ಬಟ್ ಇದು ಒಂಥರ ಆ್ಯಕ್ಚುಲಿ ಅಂದರೆ ಪಾಪ ಏನಕ್ಕೆ ಅಂತಂದರೆ ಪ್ರತಿ ಸಲ ನಾನು ಏನಾದ್ರು ಕಳೆದೋಯ್ತು, ಅದು ಹೋಯ್ತು, ಇದು ಹೋಯ್ತು ಅಂತ ಹೆದರ್ಸಿ ಪ್ರ್ಯಾಂಕ್ ಮಾಡಿದ್ದೀನಿ. ಇವಳಿಗೆ ನನ್ನ ಹೆಲ್ತ್ ಇಶ್ಯೂ, ನಮ್ಮ ಅಪ್ಪ ಅಮ್ಮಗೆ ದುಡ್ಡು ಹೋಯ್ತು ಅಂತ, ಇವ್ರ ಅಮ್ಮಗೆ ಚಿನ್ನ ಹೋಯ್ತು ಅಂತ. ಆದರೆ ಫಸ್ಟ್ ಟೈಮ್ ನಾನೊಂದು ಸೆಲೆಕ್ಟ್ ಆಗಿದ್ದೀನಿ ಅಂದ ತಕ್ಷಣವೇ 100ಗೆ 200% ಹೇಳ್ತೀನಿ, ಚಾಲೆಂಜ್ ಆಗ್ತೀನಿ ನಾನು. ಯಾವ ರೇಂಜಿಗೆ ಕುಣಿದಾಡ್ತಾರೆ ನಮ್ಮ ಅತ್ತೆ, ಬರ್ದಿಡ್ಕೊಳ್ಳಿ, ನಮ್ಮ ಅತ್ತೆ ಯಾವ ರೇಂಜಿಗೆ ಆಡ್ತಾರೆ ಅಂತ ನಂಗೆ ಗೊತ್ತು. ಯಾಕೆಂದ್ರೆ ಇವಳು ಪ್ರೆಗ್ನೆಂಟ್ ಅಂತ ಹೇಳಿದಾಗಲೇ ನಮ್ಮ ಅತ್ತೆ ಹೆಂಗಾಡಿದ್ರು ಗೊತ್ತಾ, ತಪ್ಕೊಂಡು ಮುತ್ತೆಲ್ಲ ಕೊಟ್ಟಾಗಿದ್ರು. ಆಯಿತು ಕಣೆ ಕಿಟ್ಟು ಬೇಗ ಮುಗಿಸ್ತೀನಿ. ಓಕೆ. ಸೊ ನಿಜವಾಗ್ಲೂ
ಟೈಮ್ ವೇಸ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ, ಶುರು ಹಚ್ಕೊಳ್ಳೋಣ. ಬಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಹೇಳ್ತೀನಿ. ನೀವು ಅನ್ಕೊಂತಿರೋದು ಓಕೆ ಇವನಿಗೆ ಬಿಗ್ ಬಾಸ್ ಆಸೆ ಇದೆ, ಇವನು ಯಾವ ಥರ ಟ್ರೈ ಮಾಡಿದ್ದೇನೆಲ್ಲ ಅನ್ಕೋದು. ವಿಡಿಯೋ ಎಂಡಲ್ಲಿ ಪ್ರ್ಯಾಂಕ್ ಎಲ್ಲ ಮುಗಿದು, ಪ್ರ್ಯಾಂಕ್ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ನನಗೆ ಗೊತ್ತಿಲ್ಲ. ಪ್ರ್ಯಾಂಕ್ ಎಲ್ಲ ಮುಗಿದ ಮೇಲೆ ಕ್ಲೈಮ್ಯಾಕ್ಸಲ್ಲಿ ಎಂಡಿಂಗಲ್ಲಿ ನಾನು ಯಾವ ಥರ ಟ್ರೈ ಮಾಡಿದ್ದೆ, ಯಾರಿಗೆಲ್ಲ ಲೆಟರ್ ಬರೆದಿದ್ದೆ ಅನ್ನೋದು ನೀವು ಕೇಳಿಬಿಟ್ರೆ ಶಾಕ್ ಆಗ್ತೀರಾ. ಪಕ್ಕ ಎಂಡಿಂಗಲ್ಲಿ ಸ್ಟೋರಿ ಹೇಳ್ತೀನಿ ಕೇಳಿ ಬೇಬಿ. ಇವಾಗ ನಿಂಗೆ ಹೆಂಗೆ ಅನ್ನಿಸ್ತಿದೆ? ಪಕ್ಕ ಪ್ರ್ಯಾಂಕು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ? ಅಲ್ಲ, ಸ್ವಲ್ಪ ಜನ ಕಂಡು ಹಿಡಿಬೋದು. ಏನಕ್ಕಂದ್ರೆ ಕಂಟಿನ್ಯೂಸ್ ಆಗಿ ಪ್ರ್ಯಾಂಕ್ ಅಂತ ವಿಡಿಯೋ ಮಾಡ್ಕೊ ಬಂದಿದ್ದೀವಲ್ಲ. ಸೊ ಹಂಗಾಗಿ ಕಂಡು ಹಿಡಿಬೋದು. ಬಿಗ್ ಬಾಸ್ ಅನ್ನೋದು ಒಂಥರ ಎಮೋಷನ್ ಆ್ಯಕ್ಚುಲಿ ಎಲ್ರಿಗೂ, ನಮಗಾಗಿರ್ಬೋದು ಅವ್ರುಗಳ ಎಲ್ಲರೂ ಇಷ್ಟಪಟ್ಟು ನೋಡೋವಂಥ ಶೋ ಆ್ಯಕ್ಚುಲಿ ಅದು. ಸೊ ಹಂಗಾಗಿ ಅವ್ರು ನಂಬಿಟ್ರೆ ಪಾಪ, ಆಮೇಲೆ ಪ್ರ್ಯಾಂಕ್ ಅಂತ ಹೇಳಿದ್ರೆ ಪಾಪ ಹೆಂಗೆ ಆಡ್ತಾರೋ ಏನೋ, ಪಾಪ ಅವ್ರಿಗೆಲ್ಲ ಎಷ್ಟು ಬೇಜಾರಾಗುತ್ತೋ ಏನೋ. ಸೊ ನೋಡಬೇಕು, ಬೇಗ ಹೇಳಿ ಮುಗಿಸ್ಬಿಡೋಣ, ನನಗೂ ತಡೆಯೋಕ್ಕಾಗ್ತಿಲ್ಲ. ವೆಲ್ಕಮ್ ಮಾಡ್ದಾ? ಅಯ್ಯೋ ಸಾರಿ ಕ್ಷಮಿಸಿ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. Let's go! ಬೇಬೆ ನಿಜವಾಗ್ಲೂ ಸೀರಿಯಸ್ಲಿ ಭಯ ಆಗ್ತಿದೆ. ಬೇಕಾ ಪ್ರ್ಯಾಂಕು? ಸರಿ ಬೇಡ ಬಾ, ಪ್ಲೀಸ್. ಏನಕ್ಕಂದ್ರೆ ಇದು ಇವ್ರ ಮನೆಯವ್ರಿಗೆ, ಇವ್ರ ಫ್ಯಾಮಿಲಿ ಅವ್ರಿಗೆ, ನಮ್ಮ ಅತ್ತೆ ಫ್ಯಾಮಿಲಿ ಅವರಿಗೆ ಮಾಡ್ತಿರೋ ಪ್ರ್ಯಾಂಕ್ ಅಲ್ಲ, ಇದು ನಮ್ಮ ಅಮ್ಮನ ಫ್ಯಾಮಿಲಿಗೆ ಮಾಡ್ತಿರೋದು. ಸೊ ನಾನು ಬೇಕಂತ ಏನು ಹೇಳಲ್ಲ ಪಾಪ, ಅವ್ರಿಗೆಲ್ಲ ಯಾಕೆ ಬೇಜಾರು ಮಾಡ್ತೀಯ? ಬೇಡ. ಹಾಗಾದ್ರೆ ನಿಮ್ಮ ಅತ್ತೆಗೆ ಮಾವಂಗೆ ಬೇಜಾರಾದ್ರೂ ಪರವಾಗಿಲ್ಲ? ಇಲ್ಲ ಪಾಪ ಅವ್ರ ಕಂಡ್ರೆ ಸಖತ್ ಇಷ್ಟನೇ. ಅಲ್ಲ, ನಿನ್ಗೆ ಹೇಳಿದ್ಕೆ ಬೇಕಾ ಬೇಡವಾನ? ನಾನು ಬೇಡ ಅಂತಾನೆ ಹೇಳ್ತೀನಿ, ನಿನಗೆ ತಾನೇ ಬೇಕಾದ್ರೆ. ನಿಜ ಹೇಳ್ಬೇಕಂದ್ರೆ ಪ್ರ್ಯಾಂಕ್ ಇದೆಲ್ಲ ಐಡಿಯಾಗಳು ಇಳ್ದು, ಬಟ್ ಅದೇ ಪ್ರ್ಯಾಂಕ್ ಮಾಡೋಣ ಐಡಿಯಾ ಅಲ್ಲ, ಪ್ರ್ಯಾಂಕ್ ಮಾಡೋಣ ಅಂತ ಹೇಳೋದು ನಾನು, ಬಟ್ ಐಡಿಯಾಸ್ ಅಂತ ತಲೆಲಿಲ್ಲ, ಅದೆಲ್ಲ ಇವಂದೇ ಐಡಿಯಾಸ್ ಎಲ್ಲ. ಹೌದು. ಸೊ ಇವಾಗ ಏನಪ್ಪ ಅಂತ ಅಂದರೆ, ನಾನಿದ್ದವನು ಒಂದಿಷ್ಟು ಇವಾಗ ನನ್ನ ಕೆಲಸ ಏನು ಅಂತ ಹೇಳ್ತೀನಿ. ಬೇಬಿ ನೀನು ಕರ್ಕೊಂಡೋಗು. ಆ್ಯಕ್ಚುಲಿ ನನ್ನ ಕೆಲಸ ಏನು ಗೊತ್ತಾ, ಈಗ ಸ್ವಲ್ಪ ಅವ್ರಗಳ ತಲೆಗೆ ನಮ್ಮ ಅತ್ತೆ ಮತ್ತು ಛಾಯಾ, ಸಂತು, ಪಾವನಿ ಅವರಿಗೆಲ್ಲ ಸ್ವಲ್ಪ ತಲೆಗೆ ತುಂಬ್ತೀನಿ. ಯಾವ ಥರ ಅಂತಂದರೆ, ಸಂಜೆ ಒಂದು ಒಳ್ಳೆ ನ್ಯೂಸ್ ಇದೆ, ಒಂದು ಒಳ್ಳೆ ನ್ಯೂಸ್ ಹೇಳ್ತೀನಿ ಅಂತ ಹೇಳ್ಕೊ ಬರ್ತೀನಿ. ಅವ್ರಿಗೆ ಸ್ವಲ್ಪ ತಲೆಗೆ ರೆಡಿ ಮಾಡ್ತೀನಿ, ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರಂತ. ಈಗ ನಮ್ಮ ಅತ್ತೆ ಸೂಪರಾಗಿ ಅಡುಗೆ ಮಾಡೋರೆ, ಹೋಗಿ ಊಟ ಮಾಡೋದ್ರ ಜೊತೆಗೆ ಅವ್ರುಗಳಿಗೆ ತಲೆಗೆ ತುಂಬಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಊಟಕ್ಕೆ ಕೂತಿದ್ದೀವಿ ನೋಡಿ. ಕಂಪ್ಲೀಟ್ ಎಲ್ಲ ಮಕ್ಕಳು, ಈ ಫ್ಯಾಮಿಲಿ ಮಕ್ಕಳಿದ್ದಾರೆ. ನಾನು, ಬೇಬಿ, ಅವ್ರ ಅಕ್ಕ, ಅವ್ರ ಭಾವ, ತಮ್ಮನ ಹೆಂಡತಿ. ಸೊ ಏನೇನು ಮಾಡಿದ್ದಾರೆ ಅಂತಂದರೆ, ನಮ್ಮ ಅತ್ತೆ ಏನೇನು ಮಾಡಿದ್ದಾರೆ ಗೊತ್ತಾ? ರೈಸು, ಮುದ್ದೆ, ಮಟನ್ ಸಾರು, ಚಿಕನ್ ಕಬಾಬು. ನಮ್ಮತ್ತೆ ಮಟನ್ ಸಾರು ಸಕ್ಕದ ಮಾಡ್ತಾರೆ. ಕಬಾಬು ಹತ್ರ ವರ್ಷ ಆಗ್ತಾ ಬಂತು ನಮ್ಮತ್ತೆ ಮಾಡೋದೆ. ಇವತ್ತು ಮಾಡಿದ್ರು. ಇಲ್ಲಿ ಎಲ್ಲರೂ ಬೇಗ ಊಟ ಮಾಡಿ, ಒಂದು ಒಳ್ಳೆ ನ್ಯೂಸ್ ಹೇಳ್ತೀನಿ, ಓಕೆನಾ? ಬೇಗ ಊಟ ಮುಗಿಸಿ. ಜಸ್ಟು ಊಟ ಮುಗಿಸ್ಕೊ ಬಂದೆ. ಇವಾಗಲೂ ಅಷ್ಟೇ ನೋಡಿ, ಮೈಕ್ ಯೂಸ್ ಮಾಡ್ತಾಯಿದ್ದೀನಿ, ಕೇಳಬಾರ್ದು ಅಂತ ರೂಮ್ ಡೋರ್ ಲಾಕ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಊಟ ಮುಗಿಸ್ಕೊ ಬಂದೆ. ಅವ್ರ ಹತ್ರ ನಾನು ಯಾವ್ಯಾವ ಥರ ನಾನು ಒಂದು ಒಳ್ಳೆ ನ್ಯೂಸ್ ಹೇಳ್ತೀನಿ, ಬೇಗ ಊಟ ಮಾಡಿ ಅಂತ ಹೇಳಿದಾಗ ಒಬ್ಬರೊಬ್ಬರು ಒಂದೊಂದು ಥರ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಬಿಗ್ ಬಾಸಿಗೇನೋ ಸೆಲೆಕ್ಟ್ ಆದ ಅಂತ ಹೇಳಿದ್ರು. ಒಬ್ಬರು ಫಾರಿನ್ ಟ್ರಿಪ್ಗೇನೋ ಹೋಗ್ತಾಯಿದ್ದೀರಾ ನೀವು ಕಪಲ್ಸು ಅಂತ ಅಂದರು. ಇನ್ನೊಬ್ಬರು ಯಾವುದಾದ್ರು ಸೀರಿಯಲಿಗೇನೋ ಸೆಲೆಕ್ಟ್ ಆದ ಅಂತ ಅನ್ನಿಸ್ತು. ನಿಜವಾಗ್ಲೂ ಇದೆಲ್ಲ ಕೇಳಿದಾಗ ನಾನೇನೋ ಇದು ಸುಳ್ಳು ಅಂತ ಅಂದರೆ ಅವರ ರಿಯಾಕ್ಷನ್ ಯಾವ ಥರ ಇರುತ್ತೋ ಒಂಥರ ಫೀಲ್ ಆಗ್ತಿದೆ. ನೋಡೋಣ, ಒಂದು ಟ್ರೈ ಮಾಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ. ನಾನು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ ತಕ್ಷಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಒಂದು ದೃಢ ನಿರ್ಧಾರ ಮಾಡಿ ಈಗ ಪ್ರ್ಯಾಂಕ್ ಮಾಡೋಕ್ಕೆ ಹೊರಡ್ತೀನಿ. ಬಟ್ ನಾನು ಹೇಳ್ದಂಗೆ ಕೊನೆ ತನಕ ನೋಡಿ, ಸೀರಿಯಸ್ಲಿ ನನ್ನ ತಲೆಯಲ್ಲಿ ಸಕ್ಕದಾಗಿ ಅಂದ್ಕೊಂಡಿದ್ದೀನಿ. ಎಲ್ಲಿ ತನಕ ಅಂತಂದರೆ ನನ್ನ ಪ್ಲ್ಯಾನ್ ಇಷ್ಟೇ, ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳ್ತೀನಿ, ಅವರ ರಿಯಾಕ್ಷನ್ಸ್ಗಳನ್ನ ತಗೊಳ್ತೀನಿ. ಅದಾದ ಮೇಲೆ ಪ್ರತಿಯೊಬ್ಬರ ಹತ್ರನೂ ಕೇಳ್ತೀನಿ ಹೆಂಗೆ ಅನ್ನಿಸ್ತು, ನಾನು ಯಾವ ಥರ ಇರಬೇಕು ಬಿಗ್ ಬಾಸ್ ಮನೆಯಲ್ಲಿ ಅಂತ. ಕಾಮನಾಗಿ ಈಗ ಬಿಗ್ ಬಾಸ್ ಮನೆಗೆ ಸ್ಟೇಜ್ ಹತ್ತಿದ ತಕ್ಷಣವೇ ಸುದೀಪ್ ಸರ್ ಏನಂತ ಕೇಳ್ತಾರೆ ಹೇಳಿ, ಬಿಗ್ ಬಾಸ್ ಮನೇಲಿ ಯಾವ ಥರ ಇರ್ತೀರಾ ನೀವು ಅಂತ ಕೇಳ್ತಾರಲ್ಲ, ಸೇಮ್ ಟು ಸೇಮ್ ಹಿಂಗೇ ಕೇಳ್ತೀನಿ ನಾನು ಯಾವ ಥರ ಇರಬೇಕು ಬಿಗ್ ಬಾಸ್ ಮನೇಲಿ ಅಂತ ಕೇಳ್ತೀನಿ. ಅವ್ರು ಯಾವ ಥರ ಹೇಳ್ತಾರೆ ನೋಡೋಣ. ಅದೆಲ್ಲ ಹೇಳಾದ್ಮೇಲೆ ಲಾಸ್ಟಿಗೆ ಆಲ್ ದಿ ಬೆಸ್ಟ್ ಸಾಮ್ರಾಟ್ ಶೆಟ್ಟಿ ಅಂತ ಕೂಗಿಸ್ತೀನಿ. ಅದಾದಮೇಲೆ ಅನೌನ್ಸ್ ಮಾಡ್ತೀನಿ. ಅವ್ರುಗಳು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ದೇವರಾಣೆ ಗೊತ್ತಿಲ್ಲ. ಒಂದು ಟ್ರೈ ಮಾಡೇ ಬಿಡೋಣ. ಈಗ ಎಲ್ಲರೂ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಬೇಬಿ ಆಲ್ರೆಡಿ ಕೆಳಗಡೆ ಕೂತಿದ್ದಾಳೆ, ರೆಡಿ ಇದ್ದಾರೆ. ಈಗ ಹೋಗಿ
ಎಲ್ರೂ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅನೌನ್ಸ್ ಮಾಡ್ತೀನಿ. ಪ್ರ್ಯಾಂಕ್ನ ಶುರು ಮಾಡೋಣ. ರಿಯಾ ಕೆಳಗಡೆ ಮತ್ತು ರೂಮಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಏನಿರ್ಬೋದು, ನನ್ನ ಪ್ರಕಾರ ಪಕ್ಕ ಬಿಗ್ ಬಾಸ್ಗೆ ಒಂದು ಸೆಲೆಕ್ಟ್ ಆಗಿರೋದು ಅಂತ ಆಲ್ರೆಡಿ ಗೆಸ್ಸುವೇ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಹೇಳಲ್ಲ, ತುಂಬಾ ಒಂಥರ ಬೇಜಾರು ಆಗ್ತಿದೆ. ಬಟ್ ನನ್ನ ಪ್ರಕಾರ ಬೇಜಾರೇನಾಗಲ್ಲ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಅದ್ರ ಮೇಲೆ ಬೇಜಾರಾಗೋದು ಬಿಡೋದು ಡಿಸೈಡ್ ಮಾಡೋಣ. ಬಟ್ ಭಯ ಆಗ್ತಿದೆ, ಬೇಜಾರಿಗಿಂತ ಭಯ ಆಗ್ತಿದೆ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರಂತ. ಯಾಕಂದರೆ ಡಿಸ್ಕಸ್ ಮಾಡ್ತವ್ರೆ. ಇನ್ನೊಬ್ರು ಇದ್ದವರು ಪಕ್ಕ ಅವ್ರು ಫಾರಿನ್ ಟ್ರಿಪ್ಗೆ ಹೋಗ್ತಾ ಇರೋದು, ಯಾವ ಲಂಡನ್ಗೋ ಪ್ಯಾರಿಸ್ಗೋ ಏನೇನೋ ಹೇಳ್ತಾರೆ. ಇನ್ನೊಬ್ಬರು 100-200% ಬಿಗ್ ಬಾಸ್ಗೇನೆ ಅವ್ರು ಸೆಲೆಕ್ಟ್ ಆಗಿರೋದು ಅಂತ. ಇನ್ನೊಬ್ಬರು ಝೀ ಕನ್ನಡದಲ್ಲಿ ಯಾವುದೋ ಶೋಗೋ ಅಥವಾ ಸೀರಿಯಲ್ಗೇನೆ ಸೆಲೆಕ್ಟ್ ಆದ್ನ ಅಂತ ಹೇಳ್ತಾರೆ. ಏನಕ್ಕೆ ಹೇಳ್ತಿದ್ದಾರೆ ಗೊತ್ತಾ? ಸಿಂಪಲ್, ತುಂಬಾ ಟ್ರೈ ಮಾಡ್ತಾಯಿದ್ದೀನಿ, ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ದೀನಿ. ನನಗಿಂತ 1000 ಪಟ್ಟು ಜಾಸ್ತಿ ನನ್ನ ಫ್ಯಾಮಿಲಿ ಆಸೆ ಪಡ್ತಾ ಇದ್ದಾರೆ ನಾನೊಂದು ಮಟ್ಟಿಗೆ ಹೋಗಬೇಕು ಅಂತ. ಪ್ರ್ಯಾಂಕ್ನ ಶುರು ಮಾಡ್ತೀನಿ ಈಗ. ಎಸ್, ಬಿಗ್ ಬಾಸಿಗೆ ಸೆಲೆಕ್ಟ್ ಕೊನೆಗೂ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಯ್ತು. ಪ್ರ್ಯಾಂಕ್ ಇದು ಆ್ಯಕ್ಚುಲಿ ನಾನು ಮಧ್ಯದಲ್ಲಿ ಏನೋ ಕಟ್ ಮಾಡಿ ಇವ್ರ ಹತ್ರ ಏನು ಹೇಳ್ತಾರೆ ವಿಷಸ್ ತಗೊಳ್ಳೋಣ ಅಂತ ಏನಾರು ಅಂದ್ಕೊಂಡ್ರೆ ನಿಮ್ಗಳಿಗೆ ಡೌಟ್ ಬರ್ಬೋದು, ಇವ್ರೇನೋ ಫೇಕು ಅಥವಾ ಇವ್ರ ಪಕ್ಕ ಪ್ಲ್ಯಾನಿಂಗ್ ಅವ್ರಿಗೆ ಎಲ್ರಿಗೂ ಪ್ಲ್ಯಾನ್ ಮಾಡ್ಕೊಂಡೆ ಹೇಳಿದ್ದಾರೆ ಅಂತ ನಿಮ್ಗಳಿಗೆ ಡೌಟ್ ಬರುತ್ತೆ ಅನ್ನೋಕ್ಕೋಸ್ಕರನೇ ನಾನು ಒಂದು ಕಡೆನೂ ಕ್ಯಾಮ್ರಾ ಆನ್ ಆಗೋದಾಗಿಂದ ಒಂದು ಕಡೆನೂ ನಾನು ಕಟ್ಟೇ ಮಾಡೋಕ್ಕೆ ಹೋಗಿರಲಿಲ್ಲ ನಾನು. ಸೊ ಕೊನೆಗೂ ಪ್ರ್ಯಾಂಕು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಫುಲ್ ಆಯಿತು. ಬಟ್ ಸೀರಿಯಸ್ ಆಗಿ ಹೇಳ್ತೀನಿ, ಮನಸ್ಸಿಂದ ಹೇಳ್ತೀನಿ, ನಂಗೊಂಥರ ಅಳು ಬರೋಂಗೆ ಈ ಕ್ಷಣಕ್ಕೂ ಆಗ್ತಾಯಿದೆ. ಯಾಕೆಂದರೆ ನನಗಿಂತ ಜಾಸ್ತಿ ನನ್ನ ಫ್ಯಾಮಿಲಿಯವ್ರು ಆಸೆ ಪಡ್ತಾ ಇರೋದು, ಪ್ರತಿಯೊಬ್ಬರು ಆಸೆ ಪಡ್ತಾ ಇದ್ದಾರೆ. ನಾನೊಂದು ಬರೀ ಬಿಗ್ ಬಾಸ್ ಅಂತಲ್ಲ, ನಾನೊಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು. ಮೇಯ್ನಾಗಿ ಪ್ರತಿಯೊಬ್ಬರೂ ಕೇಳೋದೆ, ಪ್ರತಿ ಸೀಸನ್ ಬಿಗ್ ಬಾಸ್ ಬಂದಾಗ ಪ್ರತಿಯೊಬ್ಬರು ಕೇಳೋದೆ, ನೀನು ಯಾವಾಗ ಹೋಗ್ತೀಯ ಅಂತ. ಬೇಬಿ ನಿಂಗೆ ಹೆಂಗೆ ಅನ್ನಿಸ್ತು ಮನೆ? ನಂಗೆ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಯ್ತು. ಮಾತ್ರ ಎಲ್ಲರೂ ಖುಷಿ ಪಟ್ಕೊಂಡು ನನಗೆ ಒಳಗಾಗ್ತಿದೆ, ಹೆಂಗಂತ ಹೇಳೋದು, ಇದು ಸುಳ್ಳು ಅಂತ ಹೆಂಗೆ ಹೇಳೋದು ಅಂತ. ನಂಗೆ ಸುಳ್ಳು ಅಂತ ಹೇಳಿದ್ರೆ ಪಾಪ ಅವ್ರ ಮಕ್ಕ ಎಲ್ಲ ಒಂಥರ ಆಗ್ಬಿಡುತ್ತಲ್ಲ ಅಂತ ಒಂಥರ ಬೇಜಾರಾಗ್ತಿತ್ತು ನನಗೆ. ಹೇಳ್ದಾಗ್ಲೇ ಅಯ್ಯೋ ಅಷ್ಟೊಂದು ಖುಷಿ ಪಡ್ತಾವ್ರಲ್ಲಪ್ಪ, ಏನಪ್ಪ ಮಾಡೋದು, ಸುಳ್ಳು ಅಂತ ಹೇಳ್ಬಿಡ್ಬೇಕಲ್ಲಪ್ಪ ಅಂತ. ಅಯ್ಯೋ ನಿಜನಾದ್ರೂ ಆಗ್ಬಾರ್ದ್ವಾ ಅಂತ ಅನಿಸ್ತು. ನಮ್ಮ ಅತ್ತೆ ಹೆಂಗ್ ಆಡಿದ್ರು, ನಮ್ಮ ಮಾಮಿ ಹೆಂಗ್ ಆಡಿದ್ರು ನೀವೇ ನೋಡಿದ್ರಲ್ಲ. ಪ್ರತಿಯೊಬ್ರು ತುಂಬಾ ಆಸೆ ಪಡ್ತಾ ಇದ್ದಾರೆ. ಆಡಿಷನ್ವೇ ಕೊಟ್ಟಿದ್ದೀನಿ. ಅಲ್ಲ ಸೆಲೆಕ್ಟ್ ಅದಾಗಲ್ಲ ಬಿಡಿ, ಕಷ್ಟ. ಮತ್ತೆ ಇನ್ನೊಂದು, ನಾನು ಸ್ಟಾರ್ಟಿಂಗಲ್ಲಿ ನಿಮ್ಮ ಹತ್ರ ಹೇಳಿದ್ದೆ, ನಾನು ಕೊನೆಯಲ್ಲಿ ನಾನು ಹೇಳ್ತೀನಿ ವಿಷಯ. ಬೇಬಿ ಕೊಡು, ನಿನ್ನ ಕೈ ನೋವು ಬರುತ್ತೆ. ಓಕೆ, ನಾನು ಸ್ಟಾರ್ಟಿಂಗಲ್ಲಿ ಏನು ಪ್ರ್ಯಾಂಕ್ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡಾಗ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಿದ್ದೆ. ಸಖತ್ ಮಜಾ ಇದೆ, ನಾನು ಬಿಗ್ ಬಾಸಿಗೆ ಟ್ರೈ ಮಾಡಿದ್ದು ಹೆಂಗೆ ಯಾವ ಥರ ಎಲ್ಲ ಟ್ರೈ ಮಾಡಿದೆ ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ ಅಂದಿದ್ದೆ ಅಲ್ಲ. ಇವಳು ಒಂದು ಸಲ ಬೈದಿದ್ಲು, ಹುಚ್ಚ ನೀನು ಅಂತಲೇ ಅಂದಿದ್ಲು. ನಾನು ಒಂದು ಟೈಮಲ್ಲಿ ಬಿಗ್ ಬಾಸಿಗೆ ಹೆಂಗೆ ಟ್ರೈ ಮಾಡ್ತಾ ಇದ್ದೆ ಅಂದರೆ, ನಾನು ಇವಾಗ ಟ್ರೈ ಮಾಡೋದೇ ಬಿಟ್ಟಿದ್ದೀನಿ. ಈ ಸಲ ಏನೋ ಕಾಮನ್ ಪರ್ಸನ್ಸ್ ಅಂತ ಹೇಳಿದಕ್ಕೋಸ್ಕರ ನಾನು ಆಡಿಷನ್ಗೆ ಟ್ರೈ ಮಾಡಿರೋದು. ಕೊಟ್ಟಿರ್ಲಿಲ್ಲ, ಬಟ್ ನಮ್ಮ ಫ್ಯಾಮಿಲಿ ಅವರೆಲ್ಲ ಕೊಡು ಹಿಂಸೆ ಕೊಟ್ಟಿದ್ದಕ್ಕೆ ಆಮೇಲೆ ನಾನು ಹೇಳಿದೆ, ಕೊಡು ಬೇಬಿ, ಏನಾಗಲ್ಲ ಸುಮ್ಮನೆ ಕೊಡು, ಹೋದ್ರು ಒಂದು ವಿಡಿಯೋ ಮಾಡ್ತೀವಿ, ಪರವಾಗಿಲ್ಲ ಬಿಡು. ಬಟ್ ನಾನು ಆಡಿಷನ್ ಕೊಟ್ಟಿದ್ದನ್ನ ನಾನು ಎಲ್ಲೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಒಂದು ಲೆಕ್ಕದಲ್ಲಿ ರೂಲ್ಸ್ ಅದು. ಆಡಿಷನ್ನು ಅವರಿಗೆ ಕಳ್ಸಕ್ಕೆ ಹೇಳಿರೋದು, ನಾವು ಅದನ್ನು ಎಲ್ಲ ಕಡೆ ಏನು ಹೇಳ್ತಾರೆ ಪಬ್ಲಿಷ್ ಮಾಡೋದು ತಪ್ಪು ನನ್ನ ಪ್ರಕಾರ. ಸೊ ಹಾಗಾಗಿ ನಾನು ಎಲ್ಲೂ ಹಾಕಕ್ಕೆ ಹೋಗಿಲ್ಲ. ಆಡಿಷನ್ ಇದು ವೀಡಿಯೋ ಕಳಿಸ್ಬಿಟ್ಟು ನಾನು ಡಿಲೀಟ್ ಮಾಡಿದೆ. ಬಟ್ ಇವಾಗ ಹೇಳ್ತೀನಿ ಕೇಳಿ, ನಾನು ಹೆಂಗೆಲ್ಲ ಟ್ರೈ ಮಾಡಿದೆ ಅಂದರೆ ತುಂಬ ಜನರ ಹತ್ರ ಕೇಳಿದ್ದೆ, ನಾನು ಒಂದು ಅವಕಾಶ ಕೊಡಿ. ಇವಾಗ ಎಕ್ಸಾಂಪಲ್ ಈ ಸೀಸನಲ್ಲಿ ಯಾರು ಬಂದಿದ್ದರೆ ನೆಕ್ಸ್ಟ್ ಅವರು ಹೊರಗಡೆ ಬಂದಿರ್ತಾರಲ್ಲ, ಅವ್ರ ಹತ್ರ ಹೋಗಿ ಅವ್ರ ಕಾಂಟ್ಯಾಕ್ಟ್ನ ತಗೊಂಡು ಅವ್ರ ಹತ್ರ ಹೋಗಿ ಕೇಳ್ಕೊಂತಿದ್ದೆ, ನನಗೊಂದು ಅವಕಾಶ ಕೊಡಿ ಅಂತ. ಅವ್ರಿಗೆ 1000 ಅಲ್ಲ 1,00,000 ಜನ ಕೇಳಿರ್ತಾರೆ. ನಾನೇ ಲೆಕ್ಕನೇ ಅಲ್ಲ ಅವರಿಗೆ, ತುಂಬ ಜನರಿಗೆ ಕೇಳಿದೆ. ಅದಾದಮೇಲೆ ಒಂದು ಟೈಮಲ್ಲಿ ನಾನು ಆಫೀಸಿಗೆ ಹೋಯ್ದೆ, ಕಲರ್ಸ್ ಕನ್ನಡದ ಆಫೀಸಿಗೆ ಹೋಗಿ ಅವನ ಹತ್ರ ಎಲ್ಲ ಬಾಸಿಗೆಲ್ಲ ಹೋಗ್ಬೇಕು ಅಂತೆಲ್ಲ ಹೇಳಿದ. ಅದಕ್ಕೆ ನೀ ಬಂದ್ರೆ ಏನು ಉಪಯೋಗ ಅಂದಾಗ ಇವ್ನಿಗೆ ಏನೇನೆಲ್ಲ ಹೇಳ್ದ. ಆಮೇಲೆ ಆಯ್ತು ಹೋಗಿ ನಾನು ಹೇಳ್ತೀನಿ ಅಂದಾಗ ಇವ್ನು ಹಿಂಗೆ ಎದ್ದೋನು ಮತ್ತೆ ವಾಪಸ್ ಬಂದು ಕೂತ್ಕೊಂಡೆ. ಮೇಡಮ್ ಏನೋ ಎಲ್ಲರೂ ಹೇಳ್ತಾ ದುಡ್ಡು ಕಿಟ್ಕೊಟ್ರೆ ನಡೆಯುತ್ತೆ ಅಂತ, ಏನಾರು ನಡೆಯುತ್ತಾ, ಫಸ್ಟ್ ನಡೀರಪ್ಪ ಅಂತ ಬೈದ್ ಕಳ್ಸಿದಾರೆ. ಹಂಗೆ ಹೇಳಿಲ್ಲ. ಮತ್ತೆ ನಾನು ಅವ್ರ ಹತ್ರ ಕೇಳಿದ್ರು ಒಂದಿಷ್ಟು, ನಿಮ್ಮನ್ನು ಕರ್ಕೊಂಡ್ರೆ ಏನಾಗುತ್ತೆ, ನಾನು ಡೈರೆಕ್ಟಾಗಿ ಹೇಳಿದೆ,
ಓಕೆ ನನ್ನನ್ನು ಕರ್ಕೊಂಡ್ರೆ ನಾನು ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ನಾ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ನೀವು ನನ್ನನ್ನು ಯಾವ ಥರ ಬೇಕಾದ್ರೂ ಬಳಸ್ಕೋಬೋದು. ಅಂದರೆ ಈ ಥರ ನೆಕ್ಸ್ಟ್ಗಳು ಶೋಸ್ಗಳೆಲ್ಲ ಬರುತ್ತಲ್ಲ, ಸೊ ಅದರಲ್ಲೆಲ್ಲ ನಾನು ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀನಿ. ಸೊ ಅದಕ್ಕೆಲ್ಲ ನಾನು ಯೂಸ್ ಆಗ್ತೀನಿ. ನಂಗೆ ಸೀರಿಯಲ್ ಮಾಡ್ಬೇಕಂತ ಆಸೆ ಇದೆ. ಬಿಗ್ ಬಾಸಿಂದ ಆಚೆ ಬಂದ ತಕ್ಷಣ ನಾನು ಸೀರಿಯಲಿಗೆ ಕರ್ಕೊಳ್ಳಿ, ಆ ಥರ ಎಲ್ಲ ಏನೇನೋ ಪುಂಗಿದ್ದೆ. ನಾನು ಫುಲ್ ಹೆವಿಯಾಗಿ ಬಿಲ್ಡಪ್ ಎಲ್ಲ ಕೊಟ್ಟಿದ್ದೆ. ಅದಾದಮೇಲೆ ಅವರು ಮಾತಾಡೋ ತನಕ ಮಾತಾಡಿ ಇದು ಕಡಿಮೆ ಅಂದರೆ ಎಷ್ಟು ವರ್ಷದಿಂದ ಹೇಳೋ ಒಂದು 6 ವರ್ಷದ ಹಿಂದೆ 6-7 ವರ್ಷದ ಹಿಂದೆದು ಮಾತಿದ್ದು. ಅವಾಗ ಅವರು ಓಕೆ ಹೇಳ್ತೀನಿ ಅಂತ ಅಂದರು. ನಾನು ಹಿಂಗೆ ಎದ್ದೆ. ಆವಾಗ ನನ್ನ ತಲೆಗೆ ಒಂದು ಬಂತು, ಏನು ಅಂತಂದರೆ ತುಂಬ ಜನ ಹೇಳಿದರು ಎಲ್ಲ ದುಡ್ಡು ಕೊಟ್ಟು ಹೋಗೋದು ಅಂತ. ಆ ಟೈಮಲ್ಲಿ ಒಂದು ನ್ಯೂಸ್ ಆಗಿತ್ತು, ಎಲ್ಲ ದುಡ್ಡು ಕೊಟ್ಟು ಹೋಗ್ತಾರೆ, ಇನ್ಫ್ಲುಯೆನ್ಸಿಂದ ಹೋಗ್ತಾರೆ ಅಂತ. ನಾನು ಸುಮ್ಮನೆ ಹಿಂಗೆ ಕೂತ್ಕೊಂಡೆ, ಮೇಡಮ್ ಇದೇನೋ ದುಡ್ಡು ಕೊಟ್ರೇನೋ ಆಗತ್ತೆ ಅಂತಾರಲ್ಲ, ಹೌದಾ ಅಂತ ಅಂದೆ. ಹಂಗಂತ ಏನು ದುಡ್ಡಿಲ್ಲ, ಸುಮ್ಮನೆ ಒಂದು ತಿಳ್ಕೊಳ್ಳೋಣ ಅಂತ ಅವರು ಒಂದೇ ಮಾತು ಹೇಳಿದ್ದು, ಇವಾಗ ನೀವು ಹೋಗ್ತೀರಾ ಅಥವಾ ಯಾರನ್ನ ಕರಿಬೇಕಾ ಅಂದರು. ಥ್ಯಾಂಕ್ ಯು ಅಂತ ಅಂದು ಬಂದೆ. ಅದು ಓಕೆ, ಅದು ನಾರ್ಮಲ್ಲು. ಇನ್ನೊಂದು ಸ್ಪೆಷಲ್ ಇದೆ. ಇವಳಿಗೆ ಉರ್ದು ಆಗಿತ್ತು. ನಾನು ಹೇಳಿದ್ದು ಸಿಟ್ಟು ಬಂದಿತ್ತು ಅಂದ್ರೆ ಏನ್ ಮಾಡಿರ್ಬೋದು. ಯಾರ್ಯಾರು ನೀವು ಕೇಳಿದ್ರು ಹುಚ್ಚ ಅಂತೀರಾ. ಒಂದು ಟೈಮಲ್ಲಿ ನರೇಂದ್ರ ಮೋದಿ PM ನಮ್ ನರೇಂದ್ರ ಮೋದಿ ಅವರಿಗೆ ಲೆಟರ್ ಬರ್ದಿದ್ದೇನೆ, ನನ್ನನ್ನ ಬಿಗ್ ಬಾಸಿಗೆ ಕಳಿಸಿ ಪ್ಲೀಸ್, ನಾನು ವರ್ಷದ ಆಸೆ. ತುಂಬಾ ಪ್ರತಿಭಾವಂತ ಬಡ ಕಲಾವಿದ ನಾನು, ನಂಗೊಂದು ಅವಕಾಶ ಬೇಕು, ನಂಗೆ ಇಲ್ಲಿ ಯಾರು ಅವಕಾಶ ಕೊಡ್ತಾ ಇಲ್ಲ ಅಂತ ಇಂಗ್ಲೀಷಲ್ಲಿ ಬರ್ದಿದ್ದೆ ನಾನು. ಯಾಕಂದ್ರೆ ಕನ್ನಡ ಓದೋಕ್ಕಾಗಲ್ಲ ಅಲ್ಲ. ಸೊ ಏನು ಅಂತಂದರೆ ನಾನು ಈ ಥರ ಕಳಿಸಿ ನಂಗೊಂದು ಅವಕಾಶ ಕೊಡಿಸಿ ಬಿಗ್ ಬಾಸು, ನಿಮ್ಮ ದಯವಿಟ್ಟು ನಂಗೊಂದು ಸಪೋರ್ಟ್ ಮಾಡಿ ಅಂದಿದೆ. ನನಗೆ ಎಷ್ಟು ಸಿಟ್ಟು ಬಂದಿತ್ತಂದ್ರೆ, ಪ್ರಯತ್ನ ಪಡಬೇಕು ಪಡೋದಲ್ಲ ಬಿಟ್ಟು ನರೇಂದ್ರ ಮೋದಿ ಲೆಟರ್ ಬರ್ದ್ಬಿಟ್ರೆ ನರೇಂದ್ರ ಮೋದಿ ಫೋನ್ ಮಾಡಿ ಸಾಮ್ರಾಟ್ ಶೆಟ್ಟಿ ಕಾಲ್ ಮಾಡಿದ್ದಾರೆ. ಅವರೆಲ್ಲ ಡೆಲ್ಲಿ ಅಲ್ವಾ, ಅವ್ರ ಹತ್ರಕ್ಕೂ ಹೋಗಿರಲ್ಲ. ಅದು ನರೇಂದ್ರ ಮೋದಿ ಅವರು ಸತ್ಯ ಆ ಟೈಮಲ್ಲಿ ಬೈದ್ಲು. ಅದಾದ್ಮೇಲೆ ಏನು ಮಾಡಿದೆ, ಇನ್ನೊಂದು ಟ್ರೈ ಮಾಡೋಣ ಅಂತ ಇನ್ನೊಂದು ಟ್ರೈ ಮಾಡಿದ್ವಿ. ಆ ಟೈಮಲ್ಲಿ ಕುಮಾರಸ್ವಾಮಿ ಅವರು CM ಆಗಿದ್ರು. ಆಗ ಕುಮಾರ ಕೃಪಾ ಅಂತ ಇದೆ, ಆ ಏರಿಯಾ ಅವ್ರು ಇರೋ ಜಾಗ, CM ಅವರು ಇರೋ ಜಾಗ, ಆ ಜಾಗಕ್ಕೆ ಹೋಗಿದ್ದೆ ನಾನು. ಕಡಿಮೆ ಅಂದರು 5 ರಿಂದ 6 ದಿನ ಹೋಗಿದ್ದೀನಿ ಅವ್ರ ಆಫೀಸ್ಗೆ. ಅವರು ನಂಗೆ ಡೈರೆಕ್ಟ್ ಅದು ಪರ್ಸನಲಾಗಿ ಮೀಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ. ಯಾಕಂದರೆ ನಮ್ಮ ಹಾಸನದವ್ರಲ್ವ ಅವರು. ಸೊ ಹಾಗಾಗಿ ಏನಾರು ಒಂದು ಅವಕಾಶ ಸಿಗತ್ತೆ ಅಂತ ಅಂದ್ಕೊಂಡೆ. ಸತ್ಯವಾಗ್ಲೂ ಸಿಕ್ಕಿಲ್ಲ. ಕೊನೆ ದಿನ 6ನೇ ದಿನನೋ 5ನೇ ದಿನ ಏನೋ ಬಂದರು. ಜನ ಫುಲ್ ತುಂಬಿರ್ತಾರಲ್ಲ, ಅವ್ರ ಕಷ್ಟ ಹೇಳ್ಕೊಳಕ್ಕೆ. ಆ ಜನ ತುಂಬಿರೋ ಜಾಗಕ್ಕೆ ಅವ್ರು ಬಂದರು, ಕಷ್ಟ ಏನೇನಂತ ಕೇಳೋಣ ಅಂತ. ಎಲ್ಲ ಇಲ್ಲಿದ್ದರು. ಅವರು ಕುಮಾರಸ್ವಾಮಿ ಸರ್ ಸ್ವಲ್ಪ ಹಿಂದ್ಗಡೆ ಇದ್ದರು. ಅವ್ರ PA ಇರ್ತಾರಲ್ಲ, ಅವರು ಕೇಳಿದ್ರು ಏನೇನು ಹೇಳಿ ಅಂತ. ಒಬ್ಬೊಬ್ರು ಫೈಲೆಲ್ಲ ಕೊಡ್ತಾಯಿದ್ರು, ನನ್ನ ಕಷ್ಟ ಇದು ಅಂತ. ನಿಂದೇನಪ್ಪ ಅಂತ ಒಂದ್ಸಲ ಕೇಳಿದ್ರು. ನಾನು ಅಂತ ಮೀಟ್ರ್ ಆಫ್ ಆಯ್ತಲ್ಲ, ಅವು 2ನೇ ಸಲ ಕೇಳಿದ್ರು, ನಿಂದೇನಪ್ಪ ಸಮಸ್ಯೆ ಹೇಳಪ್ಪ ಅಂತಂದ್ರು. ಅದು ನಾನು ಬಿಗ್ ಬಾಸಿಗೆ ಹೋಗ್ಬೇಕು, ನಂಗೆ ಬಿಗ್ ಬಾಸಿಗೆ ಕಳಿಸ್ಕೊಡಿ ಪ್ಲೀಸ್ ಅಂತಂದೆ. ಇದೆಲ್ಲ ಒಂದು ಸಮಸ್ಯೆನಾ, ಹೋಗ ಆಚೆ ಅಂದರು. ಅವ್ರು ಅಷ್ಟು ಬೈದಿದ್ದು ನಿಂಗೆ ಇನ್ನೂ ಅರ್ಥ ಆಗಿಲ್ಲ. ಅದೇ ಲಾಸ್ಟ್. ಸುಮಾರು ಜನಗಳನ್ನ ಅವರೆಲ್ಲ ಕರ್ಕೊಂಡು ಕರ್ಕೊಂಡು ಹೋಗ್ತೀನಿ, ಎಷ್ಟು ದುಡ್ಡು ವೇಸ್ಟ್ ಮಾಡಿದ್ದೀನಿ ನಾನು. ಏನಂದ್ರೆ ಸುದೀಪ್ ಸರ್ ಮನೆಗೂ ಹೋಗಿದ್ದಾನೆ ಅವನು. ಹೌದು, ಸುದೀಪ್ ಸರ್ ಮನೆಗೂ ಹೋಗ್ತು. ಅವ್ರ ಮನೇಲಿ ಏನೋ ಪೂಜೆ ಇತ್ತು. ಇದನ್ನ ನಾನು ಎಲ್ಲೂ ಹೇಳಿಲ್ಲ, ಒಂದು ಕಡೆನೂ ಹೇಳಿಲ್ಲ. ನನಗೆ ಗೊತ್ತು, ಏನಕ್ಕೆ ಸುದೀಪ್ ಸರ್ ಮನೆಗೆ ಕರ್ಕೊಂಡು ಹೋಗ್ತಾರೆ, ಸತ್ಯನಾರಾಯಣ ಪೂಜೆನ ಇತ್ತಂತೆ. ಅವ್ ಯಾರೋ ಒಬ್ರು ಕರ್ಕೊಂಡು ಹೋಗ್ತಾರೆ. ಇವನನ್ನ ಮೇಲೆ ಕರ್ಕೊಂಡು ಹೋಗಿಲ್ಲ, ಇವನನ್ನ ಕೆಳಗೆ ಬಿಟ್ಟಿದ್ದಾರೆ. ಅವ್ರು ಮಾತ್ರ ಲಿಫ್ಟ್ ಅಲ್ಲಿ ಮೇಲೆ ಹೋದಂತೆ ಮಾತಾಡ್ಕೊಂಡ್ರು. ಸುದೀಪ್ ಸರ್ ಹತ್ರ ಕೆಳಗೆ ಬಂದ್ರಂತೆ. ಅಷ್ಟೇ ಬಂದು ನಿನ್ನನ್ನು ಸೆಲೆಕ್ಟ್ ಮಾಡ್ತಾರಂತ ಕಣಪ್ಪ, ಫೋನ್ ಬರುತ್ತೆ ಹೇಳಿದೀನಿ ಅಂತ. ಆ ಸೀಸನ್ ಮುಗ್ದೋಯ್ತು. ಫೋನ್ ಎಲ್ಲ ದುಡ್ಡೆಲ್ಲ ಇಸ್ಕೊಂಡು ತುಂಬಾ ಜನರ ಹತ್ರ. ಅಂದ್ರೆ ಬೇಬಿ ನಾನು ಒಬ್ರಿಗೂ ದುಡ್ಡು ಅಂತ ಕೊಟ್ಟಿಲ್ಲ ಬೇಬಿ. ಅಂದ್ರೆ ಅವ್ರ ಟ್ರಾವೆಲಿಂಗ್ ಖರ್ಚು, ಊಟ ತಿಂಡಿ, ಹೆವಿಯಾಗಿ ತಿನ್ನೋರು, ಬಿರಿಯಾನಿ ಎಲ್ಲ ತಿನ್ನೋರು. ನಾನು ಕುಷ್ಕ ತಿಂದು ಅವ್ರಿಗೆ ಬಿರಿಯಾನಿ ಕೊಡಿಸ್ತಿದ್ದ ಟೈಮು. ಅಂದ್ರೆ ಖರ್ಚು ಅಂದ್ರೆ ನಾನು ಯಾರಿಗೂ ದುಡ್ಡಂತೂ ಕೊಟ್ಟಿಲ್ಲ. ಈ ಥರ ಅವರು ಬರೋ ಟ್ರಾವೆಲಿಂಗು ಆ ಥರನೇ ಹೆವಿ ಖರ್ಚು ಮಾಡಿಬಿಟ್ಟೆ. ಕೊನೆಗೆ ಇವಳು, ನಿನಗೆ ಬಿಗ್ ಬಾಸ್ ನಿನ್ನ ಹಣೆಯಲ್ಲಿ ಬರ್ದಿದ್ರೆ ಸಿಗತ್ತೆ, ನಿನ್ನ ಪ್ರಯತ್ನ, ನೀನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೆಸರು ಮಾಡ್ತೀನಿ ನೀನು ಅದನ್ನ ಮಾಡು ಸಾಕು, ನಿಂಗೆ ಬಿಗ್ ಬಾಸ್ ನೀನು ಹಣೆಯಲ್ಲಿ ಬರ್ದಿದ್ರೆ ಅವರಾಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳಿ. ಅಲ್ಲಿಂದ ಅವ್ನು ಟ್ರೈ ಮಾಡಿಲ್ಲ. ಅಲ್ಲಿಂದ ನಾನು ಟ್ರೈ ಮಾಡೋದು ಬಿಟ್ಟೆ. ನಾನು ಅದು ಬಿಟ್ಟರೆ ಈ ಸಲನೇ ಟ್ರೈ ಮಾಡ್ರೆ. ಈ ಸಲ ಆಡಿಷನ್ ಕೊಟ್ಟಿದ್ದೀನಿ ಆ ವಿಡಿಯೋ, ನೋಡೋಣ ಏನಾಗತ್ತಂತ ಗೊತ್ತಿಲ್ಲ. ಅವಕಾಶ ಸಿಕ್ಕಿದ್ರೆ ಓಕೆ, ಇಲ್ವಾ ಈ ಥರ ಪ್ರ್ಯಾಂಕ್ ಮಾಡ್ಕೊ ಓಡಾಡ್ತೀನಿ ಅಷ್ಟೇ. ನಿಜವಾಗ್ಲೂ ಆ್ಯಕ್ಚುಲಿ ಫಸ್ಟ್ ಟೈಮು ಐ ಥಿಂಕ್ ಇದು 3ನೇ ಪ್ರ್ಯಾಂಕು. ಫಸ್ಟು ಇವಳಿಗೆ ಮಾಡಿದೆ, 4ನೇ ಪ್ರ್ಯಾಂಕ್ ಇದು. ಫಸ್ಟ್ ಇವಳಿಗೆ ಪ್ರ್ಯಾಂಕ್ ಮಾಡಿದೆ, ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮಂಗೆ ಪ್ರ್ಯಾಂಕ್ ಮಾಡಿದೆ, ಅದಾದಮೇಲೆ ನಮ್ಮ ಅತ್ತೆಗೆ ಪ್ರ್ಯಾಂಕ್ ಮಾಡಿದೆ. ಇದು 4ನೇ ಪ್ರ್ಯಾಂಕು. ಇಷ್ಟು ಪ್ರ್ಯಾಂಕಲ್ಲಿ ತುಂಬ ಬೇಜಾರಾಗಿದ್ದು ಪ್ರ್ಯಾಂಕ್ ಇದು. ನನಗೆ ನಿಜ ಹೇಳ ಮಾಡಬಾರ್ದಿತ್ತು ಅಂತ ಅನ್ನಿಸ್ತು, ತಪ್ಪು ಮಾಡಿದೆ ಅಂತ ಅನ್ನಿಸ್ತು ಈ ಪ್ರ್ಯಾಂಕ್ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ ಈ ಪ್ರ್ಯಾಂಕ್ ಮಾಡಿ. ಮನಸ್ಸಿಂದ ಹೇಳ್ತಾ ಇದ್ದೀನಿ, ಒಳಗೆ ತುಂಬ ಅಂದರೆ ತುಂಬ ನೋವಾಗ್ತಿದೆ ನನಗೆ. ಬಿಡು, ಎಂಡ್ ಮಾಡು ಬೇಬಿ. ಓಕೆ.
ಈ ಪ್ರ್ಯಾಂಕ್ ಏನು ಅದು ನಿಜ ಆಗಿ ನೋಡೋಣ. ಯಾವ ವರ್ಷಕ್ಕೆ ಆಗುತ್ತೋ, ನಮ್ಮ ಗೊಂಬೆ ದೊಡ್ಡಳಾದ್ಮೇಲೆ ಆಗುತ್ತೋ ಏನೋ ಗೊತ್ತಿಲ್ಲ. ಓಕೆ, ಇದೇ ಥರ ನಮ್ಮ ಬ್ಲಾಗ್ಸ್ನ ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಸಪೋರ್ಟ್ ಮಾಡಿ ಅಷ್ಟೇ ಕೇಳೋದು. ಟಾಟಾ, ಬೈ ಬೈ ಹೀರೋಸ್, ಬಾಯ್.